ಇವತ್ತು ದುಡಿಯಬೇಕು ಎಂಬುದಾಗಿ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು. ಏನೂ ಕೂಡುವುದಿಲ್ಲ. ಯಾಪ್ಪ ಹೌದೌದು, ಬೇಟೆಗಾಗಿ ಬಂದವರು ಬೇಟೆಯಾಡಿದವಾಗ ಎಲ್ಲಿ ಬಿದ್ದುಕೊಳ್ಳುವುದು, ಯಾವ ರೀತಿ ಬಿದ್ದುಕೊಳ್ಳುವುದು ಎಂಬುದಾಗಿ. ಹಾಗಾಗಿ ಮೇಲೆ ಬಿದ್ದುಕೊಂಡಿದ್ದೇನೆ. ಕೆಳಗೆ ಬಿದ್ದರೆ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ಬಂಡೆ ಕಾಲ ಮೇಲೆ ಬಿದ್ದಿದೆ. ಅದು ಹೌದು. ಅಂದ ಹಾಗೆ ನಾನೊಬ್ಬರೇ ಬಂದದ್ದಲ್ಲ, ಬೇಟೆಗಾಗಿ ಜೊತೆಯಾಗಿ ಬಂದವರು ತಮ್ಮ ಮತ್ತು ನಾನು. ತಮ್ಮ ಏ ಮುಂಡ, ಏ ಮುಂಡ, ಕೇಳಿಸುದಿಲ್ವ? ಹತ್ತಿರ ಬಾ, ಆವಾಗ ಕೇಳಿಸ್ತದೆ. ಬಾ 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 ಬಾ. ನನ್ನನ್ನು ಬೇಟೆಯಾಡಿ ಗಲಿಗೆ ಕೊಟ್ಟು ನೀನು ಮಲ್ಕೊಂಡದ? ಮಲಗಿದ್ದ. ಮತ್ತೆ ಏನೋ ಇದು? ಮಲಗುವ ಪ್ರಶ್ನೆ ಇಲ್ಲ. ಮತ್ತೇನು? ನಾವೆಲ್ಲ ಈ ಸಮಯದಲ್ಲಿ ಮಲಗುವವರು. ಮಲಗಿದ್ದಲ್ವೇನೋ ಬಿದ್ದುಕೊಂಡದ್ದು. ಸುಮ್ಮನೆ ಕೆಳಗೆ ಬಿದ್ದರೆ ಮೇಲೆ ಮರ್ಯಾದೆಯ ಪ್ರಶ್ನೆ ಎಂಬುದಾಗಿ ಮೇಲೆ ಬಿದ್ದುಕೊಂಡದ್ದು. ಓಹೋ, ಯಾಕೆ ಯಾಕೆ? ಏ ತಮ್ಮ, ಅಣ್ಣ ಒಂದು ಕೆಲಸ ಮಾಡ್ತೀನಿ. ಏನು? ನಿನಗೆ ಕೈ ಕೊಟ್ಟ ಅಭ್ಯಾಸ ಉಂಟಾ? ಇಷ್ಟರವರೆಗೆ ಯಾರಿಗೂ ಕೈ ಕೊಡ್ಲಿಲ್ಲ. ನನಗೊಮ್ಮೆ ಕೈ ಕೊಡ್ತೀಯಾ? ನಿನಗೆ ಕೊಡದ ಕೈ ಯಾಕೆ ಅಲ್ವಾ? ಏನು? ಬರುವಾಗಲೇ ಹೇಳಿದ್ದೇನೆ, ಏನು? ಕಂಠಮೂರ್ತಿ ಕುಡಿಬೇಡ ಎಂಬುದಾಗಿ. ಏ ತಮ್ಮ, ಅಣ್ಣ ಕುಡಿಬಾರ್ದು ಎಂಬುದಾಗಿ ಬಂದವ ನಾನು. ಆದ್ರೆ ಏನು ಮಾಡೋಣ? ಏನು? ಎದುರು ಕಂಡವಾಗ ಮನಸ್ಸು ತಡೆಯಲಿಲ್ಲ. ಕೆಂಪು 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 ಒಳಗೆ ಹೋದದ್ದು ಗೊತ್ತೇ ಆಗ್ಲಿಲ್ಲ. ತಮ್ಮ, ಅಣ್ಣಯ್ಯ, ಬೇಟೆಗಾಗಿ ಬಂದವರು ನಾವು. ಹೌದು. ಬೇಟೆಯಾಡ್ತಾ ಮುಂದೆ ಹೋದವ ನೀನು. ನಿನ್ನ ಬೇಟೆಯ ವಿಶೇಷ ಏನು? ಅಣ್ಣಯ್ಯ, ಈ ದಾರಿಯಾಗಿ ಹಿಡಿದು ಹೋದವ ಹೋಗುತ್ತಿರುವ ಸಂದರ್ಭದಲ್ಲಿ ಹಂದಿಗಳ ಹಿಂಡು. ಹಂದಿ ಏನು ಮಾಡಿದೆ? ಒಂದು ಹಿಂಡಿನಲ್ಲಿ 500 ಹಂದಿ. ನನಗೆ ಹಂದಿ ಅಂತ ಆಯ್ತು. ಹೌದು, ಪಂಚ ಪ್ರಾಣ ನೋಡ್ಲಿಲ್ಲ. ತಪ್ಪಿದೆ. ನನಗೆ ಒಂದೇ ರಭಸದಲ್ಲಿ ಬಾಡಿದಂತ ಸ್ಥಳ ಅದು ಬಂಡೆಗಾಲು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ. ಆಹಾ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಜಗಿದೆ, ರಕ್ತವನ್ನು ಕುಡಿದೆ. ಆಹಾ, ನೋಡಂತಣ್ಣಯ್ಯ, ಹೊಟ್ಟೆ ಹೌದು, ಹೊಟ್ಟೆ ತುಂಬಿದೆ. ಬೇಟೆ ನಿನ್ನ ಬೇಟೆ ಕ್ರಮ ಹೇಗೆ? ನನ್ನ ಬೇಟೆ ವಿಶೇಷ ಏನು ಬಲ್ಲೆಯ? ಏನು? ಬೇಟೆಯಾಡ್ತಾ ಈ ದಾರಿಯಲ್ಲಿ ಮುಂದೆ ಹೋಗುತ್ತಾ ಇರುವ ಸಂದರ್ಭ ಸಿಕ್ಕಿತು ಒಂದು ಕಾಡು ಕೋಣ. ಕೋಣ ಬಿಡ್ಲಿಲ್ಲ, ಚಾರ ವೇಗದಿಂದ ಬಿದ್ದಿದೆ. ಅದರ ಕೋಡನ್ನು ಹಿಡಿದೆ, ನೆಲಕ್ಕೆ ಬಡಿದೆ, ಉದರ ಬಗಿದೆ, ರಕ್ತ ಕುಡಿದೆ, ಮಾಂಸ ತಿಂದೆ, ಎಲುಬನ್ನು ಕಟ್ಟ 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 ಕಸಾನೆ ಕಾಡಿದೆ, ಚರ್ಮ ಪರ್ರನೆ ಬರೀದೆ. ಚರ್ಮ ಯಾಕ ಬೇಕಾಗ್ತದೆ? ಈಗ ಅಲ್ಲ, ಇನ್ನೊಂದು ಸಮಯ ಅಂತ ಉಂಟು. ಯಾವಾಗ? ಮಳೆಗಾಲದಲ್ಲಿ ಏನು ಇರುವುದಿಲ್ಲ. ಆವಾಗ ಈಗ ಚೆನ್ನಾಗಿ ಒಣಗಿಸಿಟ್ರೆ ಮಳೆಗಾಲದಲ್ಲಿ ಚೆನ್ನಾಗಿ ಕರು ಕುರು ಕರು ಕುರು ಜಗಿಲಿಕ್ಕೆ ಆಗ್ತದೆ. ಹೌದೌದೌದು. ಭರ್ಜರಿ ಬೇಟೆ. ಏ ತಮ್ಮ, ಅಣ್ಣ, ಏನು ಕೂಡುವುದಿಲ್ಲ. ಈ ಗಾಳಿಯಲ್ಲಿ ಎಲ್ಲಿಗೆ ಹೋಗಿದೆ? ಯಾವ ಕಡೆ ಹೋಗಿರ್ಬೋದು? ಗಾಳಿಯ ಸಂತಾನವೆಲ್ಲ ಸುಲಭೆ ಇಲ್ಲ. ಎಲ್ಲಿಗೆ ಹೋಗುದು? ಯಾರು ಎಲ್ಲಿ ತುಂಬಿಸಿಟ್ಟಿದ್ದಾರೆ ಅಂತ ಯಾರಿಗೆ ಗೊತ್ತು? ಹೌದು. ಹೋಗ್ಲಿ ಬಿಡು. ಏತಮ್ಮ, ಏನು ಕೂಡುದಿಲ್ಲ. ಸ್ವಲ್ಪ ಗಾಳಿ ಹಾಕು. ಗಾಳಿ ಗಾಳಿ. ಹೌದು, ನಿನಗೆ ನಾನು. ನೀನು ಇಲ್ಲಿ ನೋಡಂತೆ. ಏನು? ಇದು ಸ್ನಾನ ಮಾಡಿದಲ್ಲ, ಮತ್ತೆ ಶ್ರಮಜಾಲ. ಶ್ರಮಜಾಲ ನಾನು ಕೂಡ ದುಡಿದಿದ್ದೇನೆ. ಏ ತಮ್ಮ, ಅಣ್ಣಯ್ಯ, ಅಣ್ಣವರು ದುಡಿದದನ್ನು ಹೇಳಿಕೊಳ್ಳಬಾರದು ತಮ್ಮ. ಹೌದೌದು. ಹೌದೇನೋ? ಹೇಳಿಕೊಳ್ಳದೆ ಇದ್ರು ಕೂಡ ಆಯಾಸ ಇರುವವರೆಗೂ ಒಂದೇ ರೀತಿ. ಖಂಡಿತ. ಈವರೆಗೂ ಗಾಳಿ ಅವಶ್ಯ. ಒಮ್ಮೆಗೆ ಬೇಕು. ಹಾಗಿದ್ರೆ ನಾವು ಯಾಕೆ ಯೋಚನೆ ಮಾಡ್ಬೇಕು? ಏನು ಮಾಡೋಣ? ನಮ್ಮ ಅಜ್ಞಾನವರ್ತಿಗಳು, ಆ ದೇವತೆಗಳು. ಹೌದೌದು. ಅದರಲ್ಲಿ ಓರ್ವನಾಥ ವಾಯು, ಗಾಳಿಗೆ ಅದೃಶ್ಯ ದೇವತೆ. ಹೌದು. ಆತನಿಗೆ ಅಜ್ಞೆ ಮಾಡಿದೆವೆಂದಾದ್ರೆ ತಕ್ಷಣ ಬೀಸಿ ಬಂದಾನು. ನಿಜ ಅಲ್ವಾ? ಹೌದು. ಬೀಸಿ ಬಂದಾನು ಏನೋ ಸರಿ, ಆದ್ರೆ ಸ್ಥಳ ನೋಡಿದ್ಯಾ? ತಗ್ಗು ಪ್ರದೇಶ. ತಗ್ಗು ಪ್ರದೇಶ. ಹೌದು. ಗಿಡ ಮರಗಳು, ಬೆಟ್ಟ ಗುಡ್ಡಗಳ ಮಧ್ಯೆ ಗಾಳಿ ಸರಿಯಾಗಿ ಬೀಸಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಇಲ್ಲ. ಎಷ್ಟೇ ಬೀಸಿದರೂ ಕೂಡ ನಮಗೆ ಸಿಗುವುದಕ್ಕೆ ಏನಿಲ್ಲ. ಹಾಗಾಗಿ ಆತ ನಮ್ಮ ಸೇವಕನಾದರೂ ಕೂಡ ಒಂದು ರೀತಿ ಉಪಕಾರ ಮಾಡಬೇಕು. ನೋಡುತ್ತಾ ಇದೆಯಲ್ಲ, ತುಹಿನಾದ್ರಿ ತುದಿ ಮನೋವೇಗದ ಬಲದಿಂದ ಏರುವ
ಇದು ಯಾವುದೋ ವನ? ಕದಂಬವನ. ಮಧುರ ಮಧುರ ರಾಯನವೋ ಏನು ಏನು ಗಾಯನವು ಇದೇನು ಏನೋ ಅಮ್ಮ ಅಣ್ಣಯ್ಯ ಕೇಳಿದೆ ಸ್ವರ. ಇದು ಏನು? ವೀಣೆಯ ಸ್ವರ.
ಇದೇನೆಂದು ಅರಿಯದಾಗಿರುವುದೋ ಅಣ್ಣ ಹಿಲಾದ್ರಿಯ ತುತ್ತ ತುದಿಯನ್ನು ಏರಿ ಮಾರುತನಿಗೆ ತನುವನ್ನೊಡ್ಡಿದಂತಹ ಈ ಸಮಯದಲ್ಲಿ ಕೇಳಿಸಿದೆಯ ಒಂದು ಸ್ವರ. ಏನದು? ವೀಣೆಯ ಸ್ವರ. ವೀಣೆ. ಏ ತಮ್ಮ, ಅಣ್ಣಯ್ಯ, ಈ ಗುಂಡಾರಣ್ಯಕ್ಕೆ ಬಂದು ಈ ರೀತಿಯಾಗಿ ವೀಣೆಯನ್ನು ಮೀಟಬೇಕೆಂದಾದ್ರೆ ಯಾರೋ ಗಿಲ್ಲಿಗೊಂಡೆ ಅಣ್ಣಯ್ಯ. ಯಾರು? ಮತ್ಯಾರಲ್ಲ, ಬ್ರಹ್ಮಣ ರಾಣಿ, ವೀಣಾಪಾಣಿ, ಮಣಿವೇಣಿ, ನಾಗವೇಣಿ, ಪುಸ್ತಕ ಪಾಣಿ, ಶಾರದಾ ದೇವಿ. ವಾಣಿ. ಏ ತಮ್ಮ, ಅಣ್ಣಯ್ಯ, ವಾಣಿ ಯಾರು? ಬ್ರಹ್ಮನ ರಸಿ. ಹೌದು. ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತ ಬ್ರಹ್ಮ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಯನ್ನು ಸೃಷ್ಟಿ ಮಾಡುವ ಆತ. ಹೌದು. ಆತ ಮಾಡುವಂತಹ ಸೃಷ್ಟಿ ಕಾರ್ಯದಲ್ಲಿ ಪೂರಕವಾಗಿ ವಾಣಿದೇವಿ ಇಲ್ಲದೇ ಇರುತ್ತಿದ್ರೆ ಹುಟ್ಟಿದಂತಹ ಜೀವರಾಶಿಗಳೆಲ್ಲವೂ ಕೂಡ ಅಸ್ತವ್ಯಸ್ತವಾಗುವುದಕ್ಕೆ ಸಾಧ್ಯತೆ ಇದೆ. ಒಂದಕ್ಕೂ ತಲೆ ಸರಿ ಇರುವುದಿಲ್ಲ, ಬುದ್ಧಿ ಸರಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿದ್ರೆ ವಾಣಿದೇವಿ ಅಲ್ವೇ ಅಲ್ಲ. ಹಾಗಾದ್ರೆ ಅವರನ್ನು ಬಿಡುವ. ಮತ್ತೆ ಮತ್ತೊಬ್ಬ ಯಾರು? ದೇವಲೋಕದ ಗಾಯಕ, ಗಾಯಕ ಕುದುರೆ ಮುಖದವ, ತುಂಬುರ. ತುಂಬೂರ. ಅವನೇ. ಏ ತಮ್ಮ, ಅಣ್ಣ, ತುಂಬೂರ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟು ಹೇಳು. ಯಾಕೆ? ಯಾಕೆ ಬಲ್ಲೆಯ? ನಮ್ಮವರ ಸ್ವರ ಕೇಳಿದ ಕ್ಷಣವೇ ಎಲ್ಲರೂ ಎದ್ದು ಓಡಿ ಹೋಗುತ್ತಾರೆ. ಯಾರಿಲ್ಲ ಎಂದಿರುವಾಗ ಚಂಡಮುಂಡರಾದ ನಮ್ಮ ಪ್ರವೇಶವಾದಾಗಲೇ ಇದ್ದವರು ಎಲ್ಲರೂ ಓಡಿ ಹೋಗುತ್ತಾರೆ. ದೇವತೆಗಳು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ತುಂಬುರ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ? ತುಂಬುರ. ಹಾಗಾದ್ರೆ ಅವನನ್ನು ಬಿಡುವ. ಅಲ್ಲ. ಮತ್ತೊಬ್ಬ ಯಾರು? ಅವ ಯಾರು? ಮೂರು ಲೋಕ ಸಂಚರಿಸುವ, ಯಾರ? ಕರೆದಲ್ಲಿಗೆ ಬಾರದ, ಕೋಪವನ್ನು ತೋರದ, ನಿಂತಲ್ಲಿ ನಿಲ್ಲದ ಆ ನಾರದ. 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 ಏ ತಮ್ಮ, ಇದವನೇ ನಾರದ ಈ ರೀತಿಯಾಗಿ ವೀಣೆಯನ್ನು ನುಡಿಸ್ತಾ ಇದ್ದಾರೆ ಎಂಬುದು ಹೇಳ್ತಾ ಇದ್ಯಾ? ಹೌದಣ್ಣಯ್ಯ. ದಕ್ಷ ಬ್ರಹ್ಮನಿಂದಲೇ ಶಾಪಕ್ಕೊಳಗಾದವಾದ ಹೇಗೆ? ನಿನಗೆ ತಿರುಗಾಟವೇ ಪ್ರಾಪ್ತಿಯಾಗಲಿ ಎಂಬ ನಾರದನಿಗೆ ದಕ್ಷ ಬ್ರಹ್ಮ ಕೊಟ್ಟಂತಹ ಶಾಪ. ನಿತ್ತಲ್ಲಿ ನಿಲ್ಲುವವರಾದರಲ್ಲ, ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವ ಆತ. ಈ ಸ್ವರ ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ. ಹಾಗಿದ್ರೆ ನಾರದ ಅಲ್ಲ, ಶಾರದೆ ಅಲ್ಲ, ತುಂಬುರನಲ್ಲ, ತುಂಬುರನೂ ಅಲ್ಲ. ಹಾಗಿದ್ರೆ ಯಾರು? ಯಾರು ಯಾರು ಎಂಬುದಾಗಿ ನಾವು ವಾದ ಮಾಡಬೇಕಾದ ಅಗತ್ಯವೇ ಇಲ್ಲ. ಏನ್ ಮಾಡೋಣ? ಸ್ವರ ಹಿಡಿದು ಸ್ವರ ಹಿಡಿದು ಸ್ವರ ಹಿಡಿದು ನಡೆದರಲು ನಡೆದರಲು ಮುಂದಗೆ ಬರಲು ಬರಲು ತನುವಿನ ಪರಿಮಳವು 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 ನಾದಿಗೆ ಹಡರಲು ಪರಿಮಳವು ಪರಿಮಳವು ಇದೇನೋ ಇದೇನುವುದೇ ಭ್ರಮೆಗೊಳಗ ಮುಂದಕ್ಕೆ ಬಂದು ಶೀಘ್ರದಲ್ಲಿ ಬಂದು ಶೀಘ್ರದಲ್ಲಿ
ಕಾಡಿನಲ್ಲಿ ಹೌದು. ಭೂಮಿಯ ಮೇಲೆ ನಾನಿದ್ದೇನು, ನನ್ನ ಮೇಲೆ ಭೂಮಿ ಇದೆಯೋ ಸರಿಯಾಗಿ ನೋಡಂತೆ. ಭೂಮಿಯ ಮೇಲೆ ನೀನಿರುವುದು. ಏ ತಮ್ಮ ಅಣ್ಣಯ್ಯ, ಸ್ವರ ಹಿಡಿದು ನಡೆ ತರಲು ಮುಂದಕ್ಕೆ ನಡಿ ನಡಿ ಮುಂದೆ 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 ಬಂದೆ ಅಂತಾದ್ರೆ ಮುಂದೆ ಹೆಜ್ಜೆ ಇಡುವುದಕ್ಕಾಗುದಿಲ್ಲ. ಕಾರಣ ಕಾರಣ ತಡೆಗೋಡೆ. ತಡೆಗೋಡೆ ಹೌದೌದು, ಅದು ಕೂಡ ನಮ್ಮ ಕದಂಬವನದಲ್ಲಿ ನೋಡುವುದೇನ ಪುಡಿ ಮಾಡುವಂತಹ ತಡೆಗೋಡೆ ಇದಲ್ಲ. ಪುಡಿ ಮಾಡ್ತೇನೆ. ಎಂತಹ ತಡೆಗೋಡೆ ಬಲ್ಲೆಯ? ಎಂತದು? ಪ್ರಕಾಶ ಮಾಡುವಂತಹ ತಡೆಗೋಡೆ. ಪ್ರಕಾಶಮಾನವಾದ ಕಣ್ಣು ಬಿಡುವುದಕ್ಕೆ ಅಸಾಧ್ಯ, ಮುಂದೆ ಹೋಗುವುದಕ್ಕಾಗುವುದಿಲ್ಲ. ಸಮ ಅಣ್ಣಯ್ಯ, ಈ ಕಾಡಿನ ಮಧ್ಯದಲ್ಲಿ ಒಬ್ಬಾಕೆ ತರುಣಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಪಾಡುತ್ತಾ ಇದ್ದಾಳೆ. ಕಾಡಿನಲ್ಲಿ ತರುಣಿ ತರುಣಿ ಚಿನ್ನದ ಉಯ್ಯಾಲೆ ಗಾಯನ. ಹೌದೌದು. ಏನಯ್ಯ, ಬೇಟೆಯಾಡುವ ಸಂದರ್ಭದಲ್ಲಿ ತಲೆಗೆ ಬೆಟ್ಟು ಬಿದ್ದಿದೆ ಹೇಗೆ? ಯಾಕೋ? ಅದು ಕೂಡ ನಮ್ಮ ಈ ಕಾಡಿನಲ್ಲಿ ನೋಡಂತೆ. ಕತ್ತಲು ಕತ್ತಲು. ಹೌದೌದು. ಏ ತಮ್ಮ ಅಣ್ಣಯ್ಯ, ಹಾಗಿದ್ರೆ ನೀನ್ ನೋಡ್ಲಿಲ್ಲ? ನಾನು ನೋಡ್ಲಿಲ್ಲ. ಎಲ್ಲಿ ನೋಡ್ತಾ ಇದ್ದೆ? ಆ ಕಡೆ ಮರದ ಕಡೆ. ಏನುಂಟಲ್ಲಿ? ಎಂತಾದ್ರೂ ತಿನ್ಲಿಕ್ಕೆ ಸಿಗ್ಬೋದಾ? ತಿನ್ಲಿಕ್ಕೆ ಅಲ್ಲಿ ಕರ್ಮ. ಅಣ್ಣ, ಇದ್ದಲ್ಲಿ ನೋಡ್ಬೇಕು. ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ವಾ? ನೋಡ್ಬೇಕಾ? ನೋಡ್ಬೇಕು, ಒಮ್ಮೆ ನೋಡ್ಬೇಕು. ಬಾ ಬಾ. ಓ ಏನು ಅಮ್ಮಮ್ಮ, ಒಮ್ಮೆಲೆ
ಕೋಟಿ ದಿವಾಕರಣ ಪ್ರಭೆ. ಕೋಟಿ ದಿವಾಕರಣ ಪ್ರಭೆ. ಕಣ್ಣ ಅಂಚಿನಲ್ಲಿ ಆಚೆ ಹೋದಾಗೆ. ಹೌದಾ? ಅಬ್ಬಬ್ಬಬ್ಬಬ್ಬ. ಪ್ರಭೆ ಇಂಥ ಸೌಂದರ್ಯವತಿ. ಹೌದೌದು. ಆ? ಏನು ಸೌಂದರ್ಯವತಿ, ಎಂತಹ ಸೌಂದರ್ಯವತಿ. ಹೌದಣ್ಣಯ್ಯ. ಇದುವರೆಗೂ ಇಂತಹ ಸೌಂದರ್ಯವತಿಯನ್ನು ನಾವು ನೋಡಿದವರೇ ಇಲ್ಲ. ಖಂಡಿತ ಇಲ್ಲ. ಅದೆಷ್ಟೋ ಲೋಕಲೋಕವನ್ನು ಸುತ್ತಿದವರು ನಾವಾದರೂ ಕೂಡ ಇಂತಹ ಸೌಂದರ್ಯವನ್ನು ನಾವು ನೋಡಲಿಲ್ಲ. ತಮ್ಮ ಅಣ್ಣಯ್ಯ. ಈಕೆಯ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಅಸಾಧಾರಣ. ಖಂಡಿತ. ನಾವಂತೆ ಏನು 1000 ನಾಲಗೆಯುಳ್ಳ ಆದಿಶೇಷನಿಂದಲೂ ಅಸಾಧ್ಯವೇ ಸರಿ. ಹೌದಣ್ಣ. ಆದರೂ ಕೂಡ ನಾವು ಈಕೆಯನ್ನು ಹೊಗಳಲೇಬೇಕು. ನೋಡಿದೆ ಆಕೆಯ ಮುಂಗುರುಳು ಹೇಗಿದೆ? ಮರಿದುಂಬಿಗಳ ಸಾಲು. ಹಣೆ ಬಿದಿಗೆ ಚಂದ್ರನ ತರದಿ. ಹೌದು. ಉಪ್ಪು ಕಾಮನ ಬಿಲ್ಲು. ಕಾಮನ ಬಿಲ್ಲಿನಂತೆ. ಆ ಕಣ್ಣು ನೋಡಿ ಏನು? ತಾವರೆಸಲಿನ ಹಾಗೆ. ಮೂಗು ಸಂಪಿಗೆಯ ಮೊಗ್ಗೆ. ಆ ತುಟಿ ಸೀಲಿಟ್ಟ ತೊಂಡೆ ಹಣ್ಣಿನ ತರದಿ. ಆ ಕಂಠ ಕಂಠ ಬಲಬುರಿ ಶಂಕರ. ಕೈ ನೋಡಂತೆ ಮರಿಯಾನೆ ಸೊಂಡಿಲು. ಸೊಂಡೀಲು. ಹೌದು. ಕತಿ ಸಿಂಹ ಕಟಿ. ಈ ಪಾದ ಹಂಸಪಾದ. ಹಂಸವೇ ಕರೆಗಿಳಿದಿದೆ ಎಂಬುದಾಗಿ ಅರ್ಥ. ಹೌದು. ತಮ್ಮ ಅಣ್ಣಯ್ಯ. ಅರರೆ 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 ಎಂಬ ಉದ್ಗಾರ ಇವಳನ್ನು ನೋಡುವಾಗ ನಮ್ಮ ಬಾಯಲ್ಲಿ ಬರುತ್ತಾ ಇದೆ. ನಿಜ. ಅರರೆ ಇನ್ನಿವಳಂತ ವಿಠಗಾರೆ. ಸ್ವರಣೆ ಕೂರ್ಪರೆಯಂತಿ ಹರುಣೀರೆ. ಸರಸಿಜವದನೆ ಹರಿರ ನೇತ್ರೆ. ಹೇಳುವ ಮಾನಿನ ಈಕೆ ಯಾರು? ನೀರಜ ನೇತ್ರಿ. ಹೌದು. ಅಮಮ ಅಮಮ ತಮ್ಮ ಅಣ್ಣ. ಇಂತಹ ಸೌಂದರ್ಯವತಿಯನ್ನು 6 ಲೋಕದಲ್ಲಿಯೂ ಕೂಡ ನಾವು ನೋಡಿದವರೇ ಇಲ್ಲ. ಖಂಡಿತ ಇಲ್ಲ. ಹರಿಯ ಮನೋಹರವಾದಂತಹ ರೂಪ. ಹೌದಣ್ಣ. ಇಂತಹ ಸೌಂದರ್ಯವತಿ ಯಾರು? 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 ಗೊತ್ತಾಯ್ತಾ? ಗೊತ್ತಾಯ್ತು. ಯಾರ್ದು? ತಿಳಿದೆ. ಇವಳು ಇಲ್ಲಿ ಅವಳು ಖಂಡಿತವಾಗಿ ಅಲ್ವೇ ಅಲ್ಲ. ಮತ್ತೆ ಅವಲೋಕ. ತಮ್ಮ ಇವಳು ಒಂದು ರಮೆ. ಇಲ್ಲದಿದ್ರೆ ಉಮೆ. ಅದು ನಿನ್ನ ಭ್ರಮೆ. ರಮೆ ಉಮೆ ಯಾರು? ಆ ಮಾತನ್ನು ಬಿಡು.
ಹೇಳುವಾಗ ತನ್ನ ಎದೆ ಭಾಗದಲ್ಲಿ ಜಾಗ ಹುಟ್ಟಿದ್ದಾಳೆ. ನಿಜ. ಅಂತಹ ಪವಿತ್ರವಾದ ಜಾಗವನ್ನು ಬಿಟ್ಟು ಬರುವುದಕ್ಕೆ ಅಸಾಧ್ಯ. ಇಲ್ಲಿ ಏನು ಇಲ್ಲ. ಹಾಗಿದ್ರೆ ಬಿಟ್ಟು ಬಿಡೋಣ. ನಮ್ಮ ಕುಲದೇವನ ಅಂತ ಶಂಕರನ ಶಂಕರಿಯೇ ಈಕೆ. ಶಂಕರಿ ಪಾರ್ವತಮ್ಮ. ನಮ್ಮ ದೇವರ ಪರಿಚಯ ನಮಗಿಲ್ಲ ಅಲ್ವಾ? ಒಬ್ಬರಿಗೆ ಅಂಗ ಹೊಡಿತ, ಮತ್ತೊಬ್ಬ ಆಕೆಯನ್ನು ಶಿರದಲ್ಲಿ ಬತ್ತ. ಖಂಡಿತ. ಹೆಣ್ಣು ಮಕ್ಕಳೆಂದ್ರೆ ಬಹಳ ಪ್ರೀತಿ. ಹಾಗಿರುವಾಗ ನಮ್ಮ ದೇವರ ಮರದಿ ಅಲ್ಲ ಅಂತ ಹೇಳ್ತಾ ಇದ್ದೀವಿ. ಹೌದು. ಬಿಟ್ಟು ಬಿಡೋಣ. ಅವ ಇದ್ದಾನಲ್ಲ, ಯಾರು? ಮನ್ಮತ. ಮನ್ಮತ ಮತ್ತೆ ಕೇಳಿದ್ಯಾ? ರಥೆಯ ಮೇಲದಲ್ಲಿ ಇರುವ ಕಾಮ. ಅರೆ ಕ್ಷಣವೂ ಬಿಟ್ಟಿಲ್ಲ ಯಾರದ್ದು ಪ್ರೇಮ ಒಟ್ಟಿಗೆ ಅವರದು. ಅವರ ಮೇಲೆಯಲ್ಲಿ ಹೋಗುತ್ತಿದ್ದು ಜೊತೆ ಜೊತೆಯಾಗಿ. ಹೌದು. ಹಾಗಿರುವಾಗ ರಥಿಯಲ್ಲ. ಹಾಗಿದ್ರೆ ರಮೆಯಲ್ಲ, ರಥಿಯಲ್ಲ, ಉಮೆಯಲ್ಲ. ಹಾಗಿದ್ರೆ ಯಾರು? ಏ ತಮ್ಮ ಅಣ್ಣಯ್ಯ. ಹಾಗಿದ್ರೆ ಇಲ್ಲಿ ಈ ರೀತಿಯಾಗಿ ಬಂದು ಕುಳಿತುಕೊಂಡದ್ದು ಯಾರು ಎಂಬುದಾಗಿ ಇವಳಿಗೆ ಊರಿಲ್ವೇ? ಮನೆ ಇಲ್ವಾ? ಊರು ಮನೆಗಳನ್ನು ಬಿಟ್ಟದ್ದು ಬಂದದ್ದು ಯಾಕೆ? ಈ ಕಾರಣದಲ್ಲಿ ಉಯ್ಯಾಲೆ ಆಡುವಲೇಕೆ? ಗೊತ್ತಾಯ್ತು. ಯಾಕೆ? ಅತ್ಯಾಕುವಲ್ಲ, ಬೇಸರ. ಹೌದೌದು. ಅದು ಕೂಡ ಇಲ್ಲಿ ಜೀವನದಲ್ಲಿ ಬೇಸರವನ್ನು ಕಾಯಿಕೆ ಈ ರೀತಿಯಾಗಿ ಬಂದು ಕುಳಿತುಕೊಂಡಿದ್ದಾರೆ. ಬೇಸರ ಉಂಟಾ? ಹೌದೌದು. ಹೇ ತಮ್ಮ, ಯಾರು ಏನು ಎತ್ತ ಎಲ್ಲಿ ಎಂಬುದನ್ನು ತಿಳಿಯಬೇಕೆಂಬ ಕುತೂಹಲ. ಹಾಗಾಗಿ ಸ್ವಲ್ಪ ಇರು, ಮಾತಾಡ್ತೀನಿ. ಅವನಂತೆ ಮಾತಾಡಿ ಸಾಧ್ಯ? ಯಾಕೆ? ಸ್ವಲ್ಪ ಹಿಂದೆ ಹೋದಂತೆ. ಯಾಕೆ? ಹಿಂದೆ ಅಲ್ಲ ಕಾಲ ಕೊಟ್ಟಂತ ವರ. ಎಲ್ಲಿವರೆಗೆ ಅಖಂಡವಾದ ಬ್ರಹ್ಮಚಾರ್ಯವನ್ನು ಪರಿಪಾಲಿಸಿರೋ ಅಲ್ಲಿವರೆಗೆ ಮರಣದ ಭೀತಿಯೇ ಇಲ್ಲ. ಖಂಡಿತ ಇಲ್ಲ. ಹಾಗಿದ್ರೆ ಇವಳನ್ನು ನಾವು ಮಾತಾಡಿಸುವುದು ಸರಿಯಲ್ಲ. ನೋಡಿದ್ದೇ ಅಪರಾಧ. ಇವಳನ್ನು ಯಾರಿಗೆ ಸಲ್ಲಬೇಕಾದವಳು? ಲೋಕ ಸಂಚಾರಕ್ಕಾಗಿ ಹೋದವರು ನೀವಲ್ಲವೇ? ಅತಿ ಶೀಘ್ರವಾಗಿ ಅತಿ ಬೇಗ ಬಂದಿದ್ದೀರಿ, ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಅಜ್ಜಿಯನ್ನೇ ಶಿರಸಾವಹಿಸಿ ಸರಣಿಯನ್ನು ಸಂಚರಿಸುವುದಕ್ಕಾಗಿ ಹೊರಟವರು ನಾವು. ಎಲ್ಲೆಲ್ಲೂ ಹೋದರೂ ಕೂಡ ಒಂದೇ ಒಂದು ಮಾತು. ಯಾವ ಮಾತು? ಶುಂಭನೇಕೋ ದೇವ ಎಂಬುದಾಗಿ. ಸರಿ. ಶುಂಭನನ್ನೇ ಕೊಂಡಾಡುತ್ತಾ ಹಾಡುತ್ತಾ ಹೊಗಳುತ್ತಾ ಇದ್ದಾರೆ. ಒಳ್ಳೆಯದು ಅಣ್ಣ. ಇದೆಲ್ಲವನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಹೌದೇ? ಅಷ್ಟರಲ್ಲಿ ಅರಮನೆಗೆ ಬರಬೇಕಿತ್ತಲ್ಲ. ಅಷ್ಟರಲ್ಲಿ ಹಸಿವೆ. ತಿನ್ನುವುದಕ್ಕೆ ನೀವು ಹೋಗುವಾಗ ಏನು ಕೊಂಡು ಹೋಗಲಿಲ್ವಾ? ಇಲ್ಲ. ಮತ್ತೆ ಹೋದಲ್ಲಿ ಕೊಡುತ್ತಾರೆ ಎಂಬ ನಂಬಿಕೆ. ಈ ಹಸಿವೆಗೆ ಯಾರು ಕೊಟ್ಟರು ಏನು ಮಾಡಿದ್ದೀರಿ ನೀವು? ಅಣ್ಣ, ನೇರವಾಗಿ ಕಾಡನ್ನು ಸೇರಿ ಮೃಗಬೇಟೆಯನ್ನಾಡಿದೆವು. ಬೇಟೆ ಮಾಂಸವನ್ನು ತಿಂದೆವು. ಅಷ್ಟಾಗುವಾಗ ಆಯಾಸಗೊಂಡವರು ನಾವು. ಆಯಾಸವಾಯಿತೆ? ಹೌದೌದು. ಅದನ್ನು ಆಯಾಸವನ್ನು ಪರಿಹರಿಸುವುದಕ್ಕಾಗಿ ತುಹಿನಾದ್ರಿಯ ತುತ್ತ ತುದಿಯನ್ನು ಏರಿ ಮಾರುತನಿಗೆ ತರುವನ್ನು ಒಡ್ಡಿದಂತಹ ಸಮಯದಲ್ಲಿ ಒಂದು ವಿಶೇಷ. ಏನಪ್ಪದು? ಅಲ್ಲ ದೇವಾ ಕುಳಿತೊಲರಿಂದ ಪಾಡುತ್ತಲಿರ್ಪಡಿ ಅಣ್ಣ ದೇವಾ ಚಿನ್ನದ ಯುಗಾಲೆಯಲ್ಲಿ ಕುಳಿತು ವೀಣೆಯನ್ನು ಬಿಡಿದು ಗಾಯವನ್ನು ಮಾಡುತ್ತಾ ಇದ್ದಾಳೆ. ಆ ಕಾಡಿನಲ್ಲಿ ಹುಡುಗಿ ಸಂಗೀತ ಮಾಡುವುದು. ಏನು ಮಾತಾಡ್ತೀರಾ? ಹೌದು ಪ್ರಭಾ. ಈಗ ನಮ್ಮ ಹುಡುಗಿಯರಿಗೆ ಎಷ್ಟು ಧೈರ್ಯ ಬಂದಿದೆ ನೋಡು. ಕಾಡಿನಲ್ಲಿ ಹೋಗಿ ಸಂಗೀತಾಭ್ಯಾಸ ನಮ್ಮವರ. ಹೌದು ಅಣ್ಣ, ಒಬ್ಬಳೇ ಇದ್ದದ ತುಂಬಾ ನಮ್ಮವರಿಗೆ ಅರಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಜೊತೆಯಲ್ಲಿ ಜನ ಬೇಕು. ಧೈರ್ಯ ಇಲ್ಲ ಅಂತ ಹೇಳುವ. ಸರಿಯಾಗಿ ಹುಡುಗಿಯನ್ನು ನೋಡಿದ್ದೀರಾ ನೀವು? ಸರಿಯಾಗಿ ನೋಡಿದಂತ ಸಂದರ್ಭದಲ್ಲಿ ಯಾರಂತೆ? ಅಷ್ಟು ಸೌಂದರ್ಯವತಿ ಮೂರು ಲೋಕದಲ್ಲಿಯೂ ಇಲ್ಲ. ಹೌದೇ? ಹಾಗಾಗಿ ಒಂದು ತೀರ್ಮಾನ ಮಾಡಿದ್ದೇವೆ. ಯಾವ ತೀರ್ಮಾನವು? ಆ ಸೌಂದರ್ಯವತಿ ಯುವತಿಯನ್ನು ಕರೆದಂದು ತಾವು ಮದುವೆ ಆಗಬೇಕು ಅಣ್ಣಯ್ಯ. ಮದುವೆ?
ವರಿಸದಿರೆ ಎಂದು ವಿಜನ ಶರಹದಿಗೆ ಬರಲಿ. ಅಗ್ರಜ, ತಮ್ಮ, ನಿಮ್ಮ ಕೈಯಲ್ಲಿದ್ದ ಖಡ್ಗ ನಿನ್ನ ಕೈಯಲ್ಲಿ ಅದು ಹೇಗೆ ಬಂತು? ನಿಮ್ಮ ಕೈ ಜಾರಿತ. ನನ್ನ ಕೈ ಜಾರಿತ? ಇಲ್ಲಿ ಕೊಡು, ಇಲ್ಲಿ ಕೊಡು, ಇಲ್ಲಿ ಕೊಡು. ತಮ್ಮಂದಿರೇ, ನೀವು ಮಾತನಾಡುತ್ತಾ ಇದ್ದ ಹಾಗೆ ಯಾಕೋ ಏನೋ ನನ್ನ ದೇಹವೇ ಒಮ್ಮೆ ಪರಿವರ್ತನೆಯಾಗಿ ಹೋಯಿತಲ್ಲ. ಒಂದು ಬದಿಯಲ್ಲಿ ಬಿಸಿ 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 ಆಗುತ್ತಾ ಇದೆ, ಮತ್ತೊಂದು ಬದಿಯಲ್ಲಿ ತಂಪು 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 ತಂಪಾಗುವಂತಹ ಅನುಭವ ನನಗೆ. ವಾತಾವರಣವೇ ಆ ರೀತಿಯಾಗಿದೆ ಅಣ್ಣ. ಅಲ್ಲವಪ್ಪ, ಹೌದು, ಅಲ್ಲವೇ ಅಲ್ಲ. ಆ ಮಾರಣ ಪಂಚಶರಗಳು ನನ್ನ ಶರೀರವನ್ನು ಸೋಕಿದೆ ಎನ್ನುವುದಕ್ಕೆ ಇದು ಸಾಕ್ಷಿ. ತಮ್ಮಂದಿರೇ, ಗೊತ್ತಾಗಲಿಲ್ವ ನಿಮ್ಗೆ? ನೀವು ಹೇಳಿದ್ದೀರಲ್ಲ, ಅಲ್ಲೊಬ್ಬಳು ಸುಂದರಿ ಇದ್ದಾಳೆ, ಅವಳು ನನಗೆ ಬೇಕು ಬೇಕು ಎನ್ನುವ ಹಾಗೆ ನನ್ನ ಮನವು ಹಾತೊರೆಯುತ್ತಾ ಇದೆ. ಯಾಕೆ ಯೋಚನೆ? ನಮಗೊಂದು ಅಜ್ಜೆಯನ್ನು ಕೊಡು. ಕೊಟ್ಟರೆ ಹಿಡಿದು ದರ 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 ನೆನೆದುಕೊಂಡು ಇಲ್ಲಿ ಬನ್ನಿ. ಯಾವುದಕ್ಕೂ ಅವಸರ ಸಲ್ಲದು. ಇದರ ಬಗ್ಗೆ ಅರಸನಾದಂತಹ ನಾನು ಆಲೋಚಿಸ್ತೇನೆ. ತಿರುಗಾಟಕ್ಕೆ ಹೋದವರು ನೀವು ಬಳಲಿದ್ದೀರಿ, ವಿಶ್ರಾಂತಿಯನ್ನು ಪಡೆಯಿರಿ. ಒಳಗೆ ಯಾರಲ್ಲೇ ಸುಗ್ರೀವ? ತ್ರಿಭುವನದಲ್ಲಣ ಸುಗ್ರೀವ, ಹೊಂದಿಸಿಕೊಂಡಿದ್ದೇನೆ. ಸಂತೋಷವಾಯಿತ. ಕರೆಸಿದ ಕಾರಣ ಏನೆಂಬುದಾಗಿ ಲೋಕ ಸಂಚಾರಕ್ಕಾಗಿ ಹೋದಂತಹ ನಮ್ಮ ಚಂಡಮುಂಡರು ಕದಂಬಾವಣದಲ್ಲಿ ತರುಣಿಯೋರ್ವಳನ್ನು ಕಂಡರಂತೆ. ತರುಣಿಯನ್ನು ಕಂಡರೇನಾಯ್ತು ಪ್ರಭು? ಅವಳ ಬಗ್ಗೆ ನನ್ನಲ್ಲಿ ಬಂದು ವರ್ಣಿಸಿದ್ದಾರೆ. ವರ್ಣಿಸಿದ್ರೆ ಏನಾಯ್ತು? ಅವಳನ್ನು ಮದುವೆಯಾಗಬೇಕು ಎನ್ನುವ ತೀರ್ಮಾನಕ್ಕೆ ನಾನು ಬಂದಿದ್ದೇನಪ್ಪ. ಅಲ್ಲಿರುವಂತಹ ತರುಣಿಯನ್ನು ಮದುವೆ ಆಗಬೇಕ ಇಚ್ಛೆಯೋ ನಿನಗೆ? ಹೌದು. ನನ್ನನ್ನೇ ಏಕಿಲಿಗೆ ಬರಮಾಡಿಕೊಂಡು ಅಲ್ಲಿಯವರೆಗೆ ನೀನು ಹೋಗಬೇಕು. ನನ್ನದಾದಂತಹ ಶಕ್ತಿಯ ವಿಶೇಷತೆಗಳನ್ನು ಅವಳಿಗೆ ಅರುಹಿ ಅವಳ ಮನವನ್ನು ಒಲಿಸಿಕೊಂಡು ಇಲ್ಲಿಯವರೆಗೆ ಕರೆದುಕೊಂಡು ಬಾ. ಇದು ಶುಂಭನ ಆಜ್ಞೆ. ಹೌದು, ಮೆರವ ಕದಂಬವನವನೇ ಹೋಗುತ್ತ ಜಗದಂಬಿಕೆಗಳ ವನ್ಯಗಳ ತೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿರುರೆ ಸಿಲುಗುತ್ತಲಿ ಎನ್ಮಯ ಶುಂಭ ಕೆಟ್ಟನು. ಈಕೆ ತರುಣಿಯೇ ನೋಡಿ ಭಾವಿಸಲು ಸಿಕ್ಕುವಳೆ ದಾನವಾಗಿ ಸಿಕ್ಕಲು ತಕ್ಕುವಳಿ ತ್ರೈ ಜಗವ ತನ್ನಯ ಕುಕ್ಷಿಯೊಳಗಿರುತ್ತ ನಿತ್ಯದಿ ಸಲಾಗುತಿಗ ಮಾತೆ ಜಗದಾದಿ ಮಾತೆ ಗಲಾಟೆಗೆ ಆಯ್ತು. ಶೀಘ್ರದಿ ರಕಸಾಮಯ ಅಡಿದು ಹೋಗು ನಿಕೋನಾದುಗಳಾಗೆ ತನಗೆ ದೊರೆಯಾಜ್ಞೆಗಳು ಮಾನ್ಯ ಎನ್ನುತ್ತ ನುಡಿಸಿದನು ಭಕ್ತಿಯೋಳು ಜನನಿ ಜನನಿಗೆ ಭಿನ್ನ ಕರುಣಗೋಳಿಂದು ಕುಳಿದಿದೆ ಜಾತಿ ಪ್ರಣಮತ ಕಲ್ಲಿತು ನಿನಗೆ ಹೇಳುವೆ ಒಂದ ಶುಂಭನ ಮನಸ್ಸಿನ ಬಯಕೆ ಜನನಿ ಶುಂಭಾಸನ ಆಜ್ಞೆಯಂತೆ ನೇರವಾಗಿ ಅರಮನೆಯಲ್ಲಿ ಕರೆದು ಕಾಡಿಗೆ ಬಂದೆ. ಹೆಣ್ಣೊಬ್ಬಳಿದ್ದಾಳೆ, ಕರಕೊಂಡು ಬಾಯಿದು ಆಜ್ಞೆ ಮಾಡಿದ್ದಾನೆ. ಹಾಗೆ ಹುಡುಕುತ್ತಾ ಹುಡುಕುತ್ತಾ ಬರುತ್ತಿರುವ ದಟ್ಟಡವಿ
ಸೂರ್ಯನ ಪ್ರಕಾಶ ಕೂಡ ಬೀಳುವುದಕ್ಕೆ ಸಾಧ್ಯ ಇಲ್ಲ. ದುಷ್ಟಾಮ್ರಗಳು ಆ ಕಡೆ ಈ ಕಡೆ ಸಂಚರಿಸ್ತಿದೆ. ಅಷ್ಟು ಮಾತ್ರ ವಿಷಜಂತುಗಳು ಆ ಕಡೆ ಈ ಕಡೆ ಇದು ವಾಸಸ್ಥಳವಾಗಿರ್ತದೆ. ನೇರವಾಗಿ ಬಂದಾಗ ಪರಿಮಳ ಬೆಳಕು ಬೆಳಕು. ಅಪ್ಪಬ್ಬ, ಈಕೆ ಬಂಗಾರದ ಉಯ್ಯಲ್ಲಿ ಕುಳಿತುಕೊಂಡ್ರೆ ಹೆಣ್ಣಪ್ಪಳು ಈಕೆ. ಇವಳನ್ನೇ ನಮ್ಮ ದೊರೆ ಬಯಸಿದ್ದೆ. ಆಗಿರ್ಬೋದು. ಇವಳನ್ನು ಯಾಕೆ ಬಯಸಿದ್ದನೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಬರೇ ಸಾಮಾನ್ಯ ಹೆಣ್ಣೆಂದೇ ಭಾವಿಸಿದ್ದೇನೆ ನಾನು. ಇಲ್ಲಪ್ಪ, ಬರೀ ಸಾಮಾನ್ಯವಾದ ಹೆಣ್ಣಲ್ಲ, ಮೂರ್ಲೋಕವನ್ನು ತನ್ನ ಉದರಲ್ಲಿಟ್ಟು ಪರಿಪಾಲಿಸುವಂಥ ಮಹಾಶಕ್ತಿ ಈಕೆ ಎಂದು ಹೇಳಿದರೆ ಹೆಚ್ಚಾಗಲಾರದು. ಇವಳನ್ನು ಯಾಕೆ ಬಯಸಿದನು? ಇವಳಿಗೆ ಬೇಕಿತ್ತೆ. ಇವಳನ್ನು ಬಯಸಿ ಇವಳ ಇಚ್ಛೆ ಪೂರೈಸೋದಕ್ಕೆ ಸಾಧ್ಯವೇ? ಇವಳ ಕೈಗೆ ಸಿಗುವುದಕ್ಕೆ ಸಾಧ್ಯ ಎಂದು ಸಾಧ್ಯವಿಲ್ಲ. ಹಾಗೆ ಯಾಕೆ ಬಯಸಿದರು? ಹಾಗಾದರೆ ನಾನು ಬಯಸಿದ್ದರಿಂದ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೆ ಹೆಚ್ಚಾಗಲಾರದು. ಏಕೆ ಬಯಸಿದ್ರು? ನಮ್ಮ ಕುಲವೇ ನಾಶ ಸಂಶಯ. ಆದರೆ ಏನೇ ಆಗಲಿ ನನ್ನ ಮೇಲೆ ಅಮ್ಮನ ಮೇಲೆ ಬರೀ ಸಾಮಾನ್ಯ ಹೆಣ್ಣನ್ನು ಭಾವಿಸಿಲ್ಲ. ತಾಯಿಯ ಮೇಲೆ ಮಕ್ಕಳಿಗೆ ಯಾವ ರೀತಿ ಪ್ರೇಮ ಮಮತೆ ಭಕ್ತಿ ಇದೆಯೋ ಅದೇ ಭಕ್ತಿಯೂ ಅದನ್ನೇ ತೋರುತ್ತದೆ. ಆದುದರಿಂದ ಅವಳ ಪಾದಕ್ಕೆ ಎರಗಿಕೊಳ್ಳುತ್ತ ಅಮ್ಮ ಪಾದಕ್ಕೆ ಎರಗಿಕೊಳ್ಳಿದ್ದೇನಮ್ಮ. ನಿನ್ನ ಪೂರ್ಣ ಕರುಣಾ ಕಟಾಕ್ಷವು ನನ್ನ ಮೇಲೆ ಬೀರಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ಬೇಡುತ್ತಿದ್ದೇನಮ್ಮ. ನಿನ್ನನ್ನು ಕಾಣುತ್ತಿರುವಾಗ ಹಲವು ಯೋಚನೆಗಳು ಹೊಳೆಯುತ್ತಿದೆಯಮ್ಮ. ನನ್ನ ತಲೆಯಲ್ಲಿ ಹೊಳೆತಂಥ ಯೋಚನೆಯನ್ನು ನಿನ್ನಲ್ಲಿ ಅರ್ಹುತ್ತೇನೆ. ಒಂದು ಮಾತು ಆಡುತ್ತೇನಮ್ಮ. ಅಮ್ಮ, ಬಾಲ್ಯ ಕಳೆದಿದೆ, ಯೌವನವತಿ ಆಗಿದ್ದೇವೆ. ಯೌವನವತಿ ನೀನೊಬ್ಬಳಿ ಕಾಡಲ್ಲಿ ಯಾವ ಭಯವೂ ಇಲ್ಲದೆ ನಿನ್ನ ಇಚ್ಛೆತೆ ಕುಳಿತಿರುವೆಯೋ? ಸಾಧ್ಯ ಅಲ್ಲಮ್ಮ. ಯಾಕೆ ಕುಳಿತಿರುವೆಯೋ ಅಮ್ಮ? ಕಳೆದು ಹೋದಂಥ ಯೌವನವನ್ನು ಪುನಃ ಪಡೆಯೋದಕ್ಕೆ ಎಂದೂ ಸಾಧ್ಯ ಇಲ್ಲ ತಾನೆ. ಆದುದರಿಂದ ಈ ಸಮಯದಲ್ಲಿ ಒಬ್ಬ ಗಂಡಿನ ಕೈ ಹಿಡಿದು ಸುಖವನ್ನು ಅನುಭವಿಸುವಂಥ ಸಮಯ. ಈ ಸಮಯ ಏಕೆ ತೊರೆದೆಯೋ, ಏಕೆ ನಾಡನ್ನು ಬಿಟ್ಟೆಯೋ, ಏಕೆ ಕಾಡನ್ನು ಸೇರಿದೆಯೋ ಹೇಳೋದಕ್ಕೆ ಸಾಧ್ಯ ಇಲ್ಲಮ್ಮ. ತಾಯೇ, ಇದು ನನಗೆ ಸಮಂಜಸವಲ್ಲ ಅನ್ನೋತಾ ಇದ್ದೇನೆ. ಹೆಣ್ಮಕ್ಕಳಿಗೆ ಹಲವು ಆಶೆಗಳಿರ್ತದಂತೆ. ತಾನು ಕೈ ಹಿಡಿಯುವಂಥ ಗಂಡು ಪರಾಕ್ರಮಿಯಾಗಿ ಮೆರೆಯಬೇಕೆಂದು, ಕೆಲವರಿಗೆ ಕೆಲ ವಿಷಯಗಳಿರ್ತದಂತೆ, ಸೌಂದರ್ಯವಂತರಾಗಬೇಕೆಂದು, ಕೆಲವರಿಗೆ ಸಂಪದ್ಭರಿತರಾಗಬೇಕೆಂದು ಬಯಕೆ ಇರುತ್ತದೆ. ನಿನಗೆ ಯಾವ ಬಯಕೆಯೋ ಯಾವ ಇಚ್ಛೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ತನ್ನ ಇಚ್ಛೆ ಪೂರೈಸಿದ ಅಸಾಧ್ಯವಾಗಿ ತನಗೆ ಯಾವುದು ಬೇಡವೆಂದು ನಾಡನ್ನು ತೊರೆದೆಯೋ ಕಾಡನ್ನು ಸೇರಿದೆಯೋ ಏನೋ. ಅಮ್ಮ, ತಾಯಿ, ನಿನಗೊಪ್ಪುವಂತ ಒಬ್ಬ ಗಂಡು ಇದ್ದಾನಮ್ಮ. ಒಪ್ಪುವಂತ ಪರಾಕ್ರಮಿಯಾಗಿ ಮೆರೆಯುತ್ತಿರುವವನಮ್ಮ. ಎಂದು ಹೇಳುವುದಕ್ಕೆ ಸಂಶಯವಿಲ್ಲ. ಮೂರು ಲೋಕವನ್ನು ಗೆದ್ದುಕೊಂಡು ತಾನಾಗಿರುವ ಶುಂಭಾಸುರದೊಲೆ ಬಲಿಷ್ಠನಾಗಿದ್ದಾನೆ. ಚಂಡಮುಂಡರೆಂಬವರು ಬೇಟೆ ಬಂದಾಗ ನಿನ್ನನ್ನು ಕಂಡರಂತೆ. ನಿನ್ನ ಸೌಂದರ್ಯ ವಿಷಯ ಹೋಗಿ ನಮ್ಮ ದೊರೆಯಾಗಿರೋ ಶುಂಭಾಸುರರು ಇದ್ರಮ್ಮ. ಆ ಮಾತುಲ್ಲಿ ಕೆಲ ಶುಂಭಾಸುರಲ್ಲಿ ಏನಾಯಿತು ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಮದುವೆ ಆಗಬೇಕೆಂದು ಬಯಕೆ. ಅವನ ಮಂತ್ರಿ ಆಗಿದ್ದೇನೆ ನಾನು. ನನ್ನ ಸುಗ್ರೀವನೆಂದು ಕರೆಯುತ್ತಾರೆ. ಹೋಗು ಸುಗ್ರೀವ, ಕದಂಬ ವನದಲ್ಲಿ ಒಬ್ಬಳಾಕೆ ಸೌಂದರ್ಯವತಿ ಕರುಣಿದ್ದಾಳದೆ, ಅವಳು ಕರಕೊಂಡು ಬಾಯ್ದು ಆಕೆಯನ್ನು ಮಾಡಿದ್ದಾಳೆ. ಅವನ ಆಕೆ ದಿನ ಕರಕೊಂಡು ಹೋಗುವುದಕ್ಕೆ ಬಂದಿದ್ದೇನಮ್ಮ. ಒಲಿದು ನಲಿದು ಬರುವೆಯಮ್ಮ, ಕರಕೊಂಡು ಹೋಗುತ್ತಿದ್ದಾಗಿತ್ತು. ಸುಗ್ರೀವನ ಮಾತುಗಳನ್ನು ಕೇಳುತ್ತಾ ಇದ್ದ ಹಾಗೆ ಮುಗುಲ್ನಗೆಯನ್ನು ಬೀರಿದೆ. ನಗೆ ಮಾತ್ರದಿಂದ ಅಳಿದು ಹೋದಂತಹ ಸುಗ್ರೀವನನ್ನು ಕರುಣಾದೃಷ್ಟಿಯನ್ನು ಬೀರುವುದರ ಮೂಲಕ ಬದುಕಿಸ್ತೀವಿ. ನನಗೇನಾಯ್ತು ತಿಳಿಯಿಲ್ಲ. ಭೂಮಿ ಮೇಲೆ ಇದ್ದೇನೋ, ಭೂಮಿ ನನ್ನ ಮೇಲುಂಟು. ರಾತ್ರಿಯೋ ಹಾಗಲವೋ, ಕನಸೋ ನನಸೋ
ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಯಿತೆ. ನಮ್ಮ ದೊರೆಯಾಗಿರೋ ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರನು ಹೊಗಳಿ ಹೇಳುತ್ತಾ ಲಾಲಿದ್ದೆ. ನನ್ನ ಮಾತನ್ನು ಕೇಳಿ ಏನು ಒಮ್ಮೆ ನಗು ಸೂಸಿದರು. ಆ ನಗುರು ಕಂಡಾಕ್ಷಣ ಏನಾಯಿತು, ಬುಗ್ಗರಿಸಿ ಭೂಮಿಯ ಮೇಲೆ ಬಿದ್ದಲ್ಲಿಂದ ಭೂಮಿನ ಆಧರಿಸಿ ಮೆಲ್ಲಗೆದ್ದೆ. ಎದ್ದು ನೋಡುತ್ತಿರುವ ನಾನು ಇದ್ದೇನೆ ಇಲ್ಲಿ. ನಾನು ಸತ್ತಿದ್ದೇನೋ, ನಾನು ಬದುಕಿದ್ದೇನೋ, ನನ್ನ ಬದುಕಿಸಿದವರು ಯಾರು, ನನ್ನವನ್ನು ಬಂದವರು ಯಾರು, ಈ ಬಗ್ಗೆ ಯೋಚಿಸಿದರೆ ನಿಗ್ರಹ ಅನುಗ್ರಹಕ್ಕೆ ಸಮರ್ಥಳೆ ಇವಳು ಎಂದು ಹೇಳುವುದಕ್ಕೆ ಸಂಶಯವಿಲ್ಲ. ನಾನು ಬಂದ ಕಾರ್ಯವನ್ನು ಇವಳನ್ನು ಕರಕೊಂಡು ಹೋಗುವುದಕ್ಕೆ ಬಂದಾಗ ನಾನು ನೇರವಾಗಿ ಶೋಣಿತಾಪುರಕ್ಕೆ ಹೋದಾಗ ಶುಂಭಾಸುರ ಕೇಳಿಗೆ ಏನು ಉತ್ತರ, ಈಗ ಕರ್ಕೊಂಡು ಬರ್ತಾನೋ ಮತ್ತೆ ಕರ್ಕೊಂಡು ಬರುತ್ತಾನೋ ಎಂದು ಆಶೆಯಲ್ಲಿ ಇರುತ್ತಿದ್ದಾನೆ. ಆದರೆ ಏನು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಉತ್ತರ ಬೇಕಾಗಿದೆ. ಅಮ್ಮನ ಪಾದಕ್ಕೆ ಅಮ್ಮ ಮೊದಲೇ ಅರಿವಿಗೆ ಇವಿದಲ್ಲಿ ಬೇಡಾಗೆ ಬಂದು ನಗುಬೇಡಮ್ಮ, ನಗು ಸೃಷ್ಟಿ ಪುನಃ ಕೊಡುವೆ ಅಮ್ಮ. ಭೀತನಾಗು ನೀನು. ಜ್ಞಾನವಂತರೂ ಹೌದು, ವಯೋವೃದ್ಧರೂ ಹೌದು. ಶುಂಭನ ಆಳಾಗಿ ಕದಂಬವನಕ್ಕೆ ಬಂದಿರುವೆ. ಚಂಡಮುಂಡರ ಮಾತಿಗೆ ಮರಳಾಗಿ ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿಕೊಟ್ಟನೆ. ಹೌದು, ಕರ್ಕೊಂಡು ಹೋಗುವುದಕ್ಕೆ ಕಳಿಸಿದ್ದಾನಮ್ಮ. ಸಂಧಾನವನ್ನು ಮುರಿದು ಯುದ್ಧವೇ ಬದ್ಧ ಎನ್ನುವಂತ ತೀರ್ಮಾನದಲ್ಲಿದ್ದೇನೆ. ಸರಿ, ಯಾರಾದ ಯುದ್ಧ ಮಾಡಿ ಗೆದ್ದು ಕರ್ಕೊಂಡು ಹೋಗುತ್ತಾರೋ ಅಂತವರ ಕೊರಳಿಗೆ ಸುಮಹಾರ ಹಾಕುತ್ತೇನೆ. ನಿನ್ನನ್ನು ಗೆದ್ದುಕೊಳ್ಳುವುದಕ್ಕೆ ಯಾರೂ ಬಂದುದಿಲ್ಲ. ನನ್ನೊಡನೆ ಹೋರಾಟ ಮಾಡುವಂತಹ ವ್ಯಕ್ತಿಗಳು ಭೂಮಿಯ ಮೇಲೆ ಹುಟ್ಟಿರುವ ಏನು ಶುಂಭ ಬಲಾಢ್ಯನೇ. ಹೌದಪ್ಪ, ಅವನ ತಮ್ಮನಿ ಶುಂಭ ಬಲಾಢ್ಯನೇ. ಸುಗ್ರೀವ, ಶುಂಭನಲ್ಲಿ ಒಂದು ಮಾತು ಹೇಳು. ಏನಮ್ಮ? ಶುಂಭನಾಗಲಿ ನಿಶುಂಭನಾಗಲಿ ಬರಲಿ ಸಮರಕ್ಕೆ ಪ್ರತ್ಯಕ್ಷ ಶಂಭುವೇ ಬಂದರೂ ಕೂಡ ಅಳುಕುವಂತ ಹೆಣ್ಣು ನಾನೆಲ್ಲ ಇಷ್ಟನ ಹೇಳು. ಏನು ಹೇಳುವುದಕ್ಕೆ ಸಾಧ್ಯ ಇಲ್ಲಮ್ಮ. ನನಗೆ ಗೆದ್ದುಕೊಳ್ಳು, ಮದುವೆ ಆಗಬೇಕು. ಶುಂಭಾಸುರ ಗೆದ್ದುಕೊಳ್ಳುವುದಕ್ಕುಂಟ, ಅವ ಮದುವೆ ಆಗುವುದಕ್ಕುಂಟ, ಏನೋ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಒಂದು ದಿನ ನನ್ನ ಇಚ್ಛೆಗೆ ನಾನು ಬಂದುದಿಲ್ಲ. ಶುಂಭಾಸುರ ಆಜ್ಞೆಯಂತೆ ಬಂದಿದ್ದೇನೆ. ನಾನು ಆಡಿದ ಮಾತಿನಲ್ಲಿ ತಪ್ಪಿದ್ದರೆ ನನ್ನನ್ನು ಕ್ಷಮಿಸಬೇಕಮ್ಮ, ಕ್ಷಮಿಸಬೇಕು ಅಮ್ಮ. ನನಗೆ ಈ ದೇಹ ಬೇಡಮ್ಮ. ಜರ್ಜರಿತವಾದ ಒಂದು ಕ್ಷಣ ಇರುವುದಕ್ಕೆ ಸಾಧ್ಯ ಇಲ್ಲ ಅಮ್ಮ. ನನಗೆ ಮೋಕ್ಷವನ್ನು ಕರುಣಿಸಲು ಬೇಡ. ಅನುದಿನವೂ ಅನುಕ್ಷಣವೂ ನನ್ನನ್ನು ಆರಾಧನೆ ಮಾಡುತ್ತಾ ಬಂದಲ್ಲಿ ನಿನ್ನ ಇಷ್ಟಾರ್ಥಗಳ ಕೈಗೂಡುವುದು ಶುಭವಾಗಿ. ಜಯ ಜಯ. ಸುಗ್ರೀವನ ಸಂಧಾನವನ್ನು ಧಿಕ್ಕರಿಸಿದರೆ ಯಾರಲ್ಲಿ ದುಮ್ರಾಕ್ಷವ ಸಂಧಾನಕ್ಕಾಗಿ ಸುಗ್ರೀವ ಬಂದ ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದೆ. ದಿರವನ್ನು ಬಯಸಿದಂತಹ ದುರುಳೆ ಸಂಧಾನವನ್ನು ತಂದಿದ್ದೇನೆ. ಅದನ್ನು ಹೇಳಿ ನಮಗೆ ತಾಯಿಯಾಗಿ ಸುಮ್ಮನಿಗೆ ರಾಣಿಯಾಗಿ ಬಾ. ಬಾರದಿದ್ದರೆ ಮುನಿಗೆ ಕೈಯಾಗಿ ಹೇಳಿದ್ದೇನೆ.
ಚನ್ನಮುಂಡರೇ, ನಿಮ್ಮ ಬದಿಗೆ ಭೀಕರಾಕೃತಿ ಕಾಳಿಯಾಗುತ್ತದೆ.
ದೈತ್ಯರನ್ನು ಸೇರಿಸಿಕೊಂಡು ಮುರಿದು ಮುಕ್ಕುವಂತೆ ನಿತ್ಯ ಅಲ್ಲ ಮೂರು ಲೋಕದ ಒಡೆಯನಾದಂತಹ ನನ್ನ ಪಾಲಿಗೆ ಸಾಮಾನ್ಯವಾದ ಹುಡುಗಿಯಿಂದ ಅಪಮಾನವಾಗಿ ಹೋಯ್ತು ರಕ್ತಬೀಜ. ಎಲ್ಲಿ ಪ್ರಭು? ಹೇಗೆ ಪ್ರಭು? ಲೋಕ ಸಂಚಾರಕ್ಕಾಗಿ ಹೋದಂತಹ ನಮ್ಮ ಚಡ್ಡ ಬುಡ್ಡರು ಕದಂಬಾವಣದಲ್ಲಿ ತರುಣಿಯವರಲ್ಲಿದ್ದಾಳೆ ಎನ್ನುವುದಾಗಿ ಅವಳ ಬಗ್ಗೆ ನನ್ನಲ್ಲಿ ಬಂದು ಅಂದಿಸಿದ್ದಾರೆ. ಸರಿ, ಅವಳನ್ನು ಮದುವೆಯಾಗಬೇಕೆನ್ನುವ ತೀರ್ಮಾನಕ್ಕೆ ನಾನು ಬಂದೆ. ಹೌದೇ? ಹೌದು. ಏನು ಮಾಡಿದೆ ಜಿಯ? ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಫಲವಾಯಿತೆ? ಸಂಧಾನವನ್ನು ಮರೆದ ಸಂಗ್ರಾಮವನ್ನು ಬಯಸಿದ್ದಾಳೆ. ಮದುವೆ ಆಸೆ ಬಿಟ್ಟೆಯಾ? ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟೆ. ಯಾಕೆ ಜಿಯ? ಎಲೆದು ತರುವುದಕ್ಕಾಗಿ. ಅರೆ ತಂದಾನೆ. ಹೂಂಕಾರ ಮಾತ್ರದಿಂದ ಸುತ್ತಲೂ ಇದ್ದಾಳೆ ರಕ್ತಬೀಜ. ಧೂಮ್ರಲೋಚನ ಆಡಿದು ಹೋದ. ಹೌದು. ಪ್ರಕರಣ ಕೈಬಿಟ್ಟೆಯೋ ಮುಂದುವರಿದೆ? ಚಂಡ ಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡಿಕೆಯಾಗಿ ಬಂದು ಮುಗಿಸಿದ್ದಾಳೆ. ಜಿಯ, ಚಂಡಮುಂಡರನ್ನು ಕಳೆದುಕೊಂಡೆ. ಹೌದು. ಈಗ ಕತ್ತಿ ಹಿಡಿದಿದ್ದಿ, ನಮ್ಮವರನ್ನೆಲ್ಲ ಸೇರಿಸಿದ್ದಿ, ಏನು ನಿರ್ಧಾರ ಮಾಡಿ? ತಪ್ಪಿದ ಚದುರೆಯನ್ನು ಏನೇದು ತಂದು ವರಿಸುವುದಕ್ಕಾಗಿ ನಾನೇ ಪ್ರಭು, ಸೋಸಿ ನೀರನ್ನು ಕುಡಿಯಬೇಕಂತೆ, ಕಣ್ಣಿಟ್ಟು ಹೆಜ್ಜೆ ಇಡಬೇಕಂತೆ. ಪ್ರಭು, ಹೆಜ್ಜೆ ಇಡುವ ಮೂಲಕ ಬುದ್ಧಿಪೂರ್ವಕವಾಗಿ ಕಣ್ಣಿಡುವುದಕ್ಕೆ ಬೇಕಾದ 4 ಸಲಹೆಯನ್ನು ಆಲಿಸಬೇಕು. ನಿನ್ನದ ಧಾರಾಳವಾಗಿ
ಅಸುರ ಕುಲದಲ್ಲಿ ಅದೆಷ್ಟೋ ನಾಯಕರು ಬಂದ್ರು, ಆದ್ರೆ ಏನು ಮಾಡುವ ಪ್ರಭು, ಒಂದು ಪ್ರಬಲವಾದ ಸ್ಥಿರವಾದ ನಾಯಕತ್ವ ಯಾರದ್ದೂ ಆಗಲಿಲ್ಲ. ಹಾಗಾಗಿ ನಿನ್ನ ಕಾಲದಲ್ಲಿ ಆದಿಯಲ್ಲಿ ಏನು ಇಲ್ಲದೆ ದಟ್ಟ ದರಿದ್ರ ಸ್ಥಿತಿಯಲ್ಲಿತ್ತು ದಾನವ ಕುಲ. ಪ್ರಭು, ನಮಗೆಲ್ಲ ರಟ್ಟೆಯ ಬಲ ಇಲ್ಲ ಅಂತ ಅರ್ಥ ಅಲ್ಲ ಅದ್ರದ್ದು. ರಟ್ಟೆಯ ಬಲ ಬಲ ಅಲ್ಲ ಪ್ರಭು. ಬುದ್ಧಿರ್ಯಸ್ಯ ಬಲಂ ತಸ್ಯ. ಯಾರಿಗೆ ಬುದ್ಧಿ ಉಂಟೋ ಅವನಿಗೆ ಬಲ ತನ್ನಿಂದ ತಾನಾಗಿಯೇ ಬರ್ತದೆ. ಪ್ರಭು, ಬಹುದೊಡ್ಡ ಆನೆ ಸಣ್ಣದಾದ ಮಾನವನಿಂದ ಹಿಡಿತಕ್ಕೊಳಗಾಗುವುದಿಲ್ವೇ? ಆಗ್ತದೆ. ಆನೆಗೆ ಒಬ್ಬ ವ್ಯಕ್ತಿಯ 100 ಪಟ್ಟು ಬಲ ಇರ್ತದೆ. ಆದ್ರೂ ಇದರ ಇವನ ನಿಯಂತ್ರಣದಲ್ಲಿ ಯಾಕಿರ್ತದೆ? ಅದು ಇವನಿಗೆ ಬುದ್ಧಿ ಉಂಟು ಪ್ರಭು. ಬುದ್ಧಿ ಇಲ್ಲದ ಬಲ ಪ್ರಪಂಚದಲ್ಲಿ ಯಾವುದು ಕೂಡ ಪ್ರಯೋಜನಕ್ಕಿಲ್ಲ. ಮಹಿಷಾಸುರನಂತವರು, ಉಳಿದ ದಾನವ ನಾಯಕರಂತವರು ಅದೆಷ್ಟೋ ಮಂದಿ ಬಂದಿದ್ದಾರೆ ರಟ್ಟೆಯ ಬಲವನ್ನು ಮಾತ್ರ ನಂಬಿದ್ದು. ಪ್ರಭು, ನೀನು ರಟ್ಟೆಯ ಬಲ ಮಾತ್ರ ನಂಬಿದ್ದಲ್ಲ, ಇನ್ನ ವಿವೇಕದ ಬಲವನ್ನು ನಂಬಿದ್ದಿ. ಈಗ ಕತ್ತಲಲ್ಲಿದ್ದಂತ ನಮ್ಮನ್ನು ಬೆಳಗಲಿಕ್ಕೆ ಸೂರ್ಯ ಬರಲಿಲ್ಲ, ನಮ್ಮನ್ನು ದಾರಿ ತೋರಿಸಲಿಕ್ಕೆ ಚಂದ್ರ ಬರಲಿಲ್ಲ, ನಮಗೆಲ್ಲ ಬಾಳಿಗೆ ಬೆಳಕಾಗಿ ನಿಂತದ್ದು ಶುಂಭನ ವಿವೇಕದ ಜ್ಯೋತಿ. ನಿನ್ನ ಮನಸ್ಸಿನಲ್ಲಿರುವ ವಿವೇಕದ ಜ್ಯೋತಿಯ ಬೆಳಕಿನಿಂದಲೇ ಇವತ್ತಿನವರೆಗೆ ನಾವು ನಡೆದುಕೊಂಡು ಬಂದವರು ಪ್ರಭು. ಯಾವಾಗ ನಿನ್ನ ವಿವೇಕದ ಜ್ಯೋತಿ ಆರಿತೋ ಅಲ್ಲಿಗೆ ದಾನವರಿಗೆಲ್ಲ ಕತ್ತಲೆ ಬಂತು ಅಂತ ಅರ್ಥ. ಜ್ಯೋತಿ ಆರ್ಲಿಕ್ಕೆ ದೊಡ್ಡ ಗಾಳಿ ಬೀಸಬೇಕು ಅಂತ ಇಲ್ಲ ಪ್ರಭು. ಉಳಿದ ಜ್ಯೋತಿ ಆರ್ಲಿಕ್ಕೆ ಗಾಳಿ ಬೀಸಬೇಕಾದಿತ್ತು. ವಿವೇಕದ ಜ್ಯೋತಿಗೆ ದೊಡ್ಡ ಗಾಳಿ ಬೇಡ ಪ್ರಭು. ಮನ್ಮಥನ ಉಸಿರಿನ ಸಣ್ಣ ಗಾಳಿ ಸಾಕು. ಕಾಮನ ಶರಕ್ಕೆ ಒಳಗಾದೆಯ, ಮನವನ್ನು ಮೈಯನ್ನು ಮಾರಿಬಿಟ್ಟೆಯ ಪ್ರಭು. ನಿನಗೆ ಚಂಡಮುಂಡರು ಹೇಳುವಾಗ ಚಳಿ ಬಿಸಿ ಆಗುತ್ತದೆ ಅಲ್ವಾ? ಚಳಿ ಬಿಸಿಯನ್ನು ಮೀರಿ ವನಾಂತರವನ್ನು ಸೇರಿ ಸಾವಿರ ವರ್ಷ ತಪಸ್ಸನ್ನು ಆಚರಿಸಿದ ಶುಂಭೆಯಲ್ಲಿ ನೋಡದೇ ಇರುವ ಒಂದು ಹೆಣ್ಣು ಮಗಳ ಬಗ್ಗೆ ಚಂಡಮುಂಡರು ಹೇಳಿದಾಗ ಮೈಯಿಡೀ ವಿಕಾರಗೊಳ್ಳುವಂತ ಶುಂಭೆಯಲ್ಲಿ. ಹಾಗಾದ್ರೆ ಅರ್ಥ ಎಂತದ್ದು? ಅವತ್ತು ನಿನ್ನಲ್ಲಿ ಸ್ಥಿರ ಬುದ್ಧಿ ಇತ್ತು, ಈಗ ಭ್ರಮೆ ಆಗಿದ್ದಿ ಅಂತ ಪ್ರಭು. ನಿನ್ನಷ್ಟು ದೊಡ್ಡವ ಸಣ್ಣ ಕೆಲಸ ಮಾಡುದ? ದೊಡ್ಡವರು ಸಣ್ಣ ಕೆಲಸ ಮಾಡಿದ್ರು ಅದು ಲೋಕದಲ್ಲಿ ದೊಡ್ಡ ಪ್ರಚಾರ ಆಗುತ್ತದೆ ಪ್ರಭು. ಹಾಗಾಗಿ ನಿನ್ನಷ್ಟು ದೊಡ್ಡವ ಸಣ್ಣ ಕೆಲಸಕ್ಕೆ ಹೋಗಿ ಸಣ್ಣವಳಿಗೆಲ್ಲ ಸೋತು ಲೋಕದಲ್ಲಿ ಸಣ್ಣದಾಗಬಾರದು ಪ್ರಭು. ಯೋಚಿಸು, ವಿಮರ್ಶಿಸು, ವಿವೇಚಿಸು. ರಕ್ತ ಬೀಜ ಆ ಕಾಡಿನಲ್ಲಿರುವವಳು ಸಾಮಾನ್ಯವಾದ ತರುಣಿ ರಕ್ತ ಬೀಜ. ನಾನು ಮದುವೆಯಾಗಬಾರ್ದೆ? ತರುಣಿಯೇ? ಹೌದು.
ನೋಡಿದರೂ ತರುಣಿಯಲ್ಲ ಪ್ರಭು. ತರುಣಿಯೇ ಹೌದಾದ್ರೆ ಲೋಕದಲ್ಲಿ ಮಿತಿಯ ಒಳಗಿರ್ಬೇಕು ಪ್ರಭು. ಹೆಣ್ಣು ಮಕ್ಕಳು ಎಂದಾದ್ರೆ ಬಳ್ಳಿಯಂತೆ. ಬಳ್ಳಿಯನ್ನು ಬೆಳೆಯುವುದಕ್ಕೆ ಹಾಗೆ ಬಿಟ್ರೆ ಯಾರ್ಯಾರ ಕಾಲಡಿಗೆ ಬೀಳ್ತದೆ. ಹೆಣ್ಣು ಮಕ್ಕಳು ಹಾಗೆ ಪ್ರಭು. ಆಧಾರ ಇಲ್ಲದಿದ್ರೆ ಅವರಿಗೆ ಬದುಕಿಲ್ಲ. ಹಾಗಾಗಿ ಬಾಲ್ಯದಲ್ಲಿ ತಂದೆಯಾಧೀನ, ಯೌವನಕ್ಕೆ ಬರುವಾಗ ಗಂಡನಾಧೀನ, ವಾರ್ಧಕ್ಯಕ್ಕೆ ಬರುವಾಗ ಮಕ್ಕಳಾಧೀನ. ಈಗೊಂದು ಅಸ್ತಿತ್ವವನ್ನು ಕೊಟ್ಟದ್ದು. ಬಳ್ಳಿಯೊಂದಕ್ಕೆ ಸ್ವಂತ ಬಲ ಹೇಗಿಲ್ವೋ ಹೆಣ್ಣು ಮಕ್ಕಳಿಗೂ ಹಾಗೆ ಪ್ರಭು. ಪಂಡಿತ, ವನಿತಾ, ವಿತ್ತ, ಲತಾ ವಿನಾಶ್ರಯಂತಿ ನಾಶೋಭಂತಿ. ಪಂಡಿತರು, ವನಿತೆಯರು, ಲತೆ ಆಶ್ರಯ ಇಲ್ಲದೆ ಶೋಭಿಸುವುದಿಲ್ಲ. ಇವಳಿಗೆ ಆಶ್ರಯ ಬೇಕಾ ಪ್ರಭು? ಬೇಡುವ. ಆಶ್ರಯ ಬೇಕಾದ್ರೆ ಹೀಗೆಲ್ಲ ಆಗ್ತದ? ಯಾರ ಆಧಾರವೂ ಇಲ್ಲದೆ ಧೈರ್ಯದಿಂದ ಕದಂಬವನದಲ್ಲಿ ನಿಂತು ಶುಂಭನಂತ ಶುಂಭನನ್ನೇ ಪಂಥಾಹ್ವಾನ ಮಾಡಿ ಕರೀತಾಳೆ ಎಂದಾದ್ರೆ ತರುಣಿಯೇ ಜಿ ಅವಳು. ಸೊಕ್ಕಿದ ನಾರಿ ಅವಳು. ಹೌದಾ? ಸೊಕ್ಕಿದ ಕೂಡಲೇ ಫಲ ಬರ್ತದ? ಅಹಂಕಾರದಿಂದ ಕರೀತಾ ಇದ್ದಾಳೆ ಪ್ರಭು. ಹಿಂದೆ ಮುಂದೆ ಗೊತ್ತಿಲ್ಲ ಅವಳಿಗೆ ಪ್ರಭು. ಏನು ಗೊತ್ತಿಲ್ಲ ಪ್ರಭು. ಹಿಂದೆ ಮುಂದೆ ಗೊತ್ತಿಲ್ಲದವಳು ಅಲ್ಲ ಅವಳು. ಮತ್ತೆ ಎಲ್ಲರ ಹಿಂದೆ ಮುಂದೆ ತಿಳಿದವಳು ಅವಳು. ಲೋಕದಲ್ಲಿ ಯಾವುದನ್ನು ನಾವು ಹಿಂದೆ ಅಂತ ಹೇಳ್ತೇವೋ ಅದಕ್ಕಿಂತ ಹಿಂದೆ ಇದ್ದವಳು ಅವಳು. ಹೌದಾ? ಹೌದು. ಲೋಕದಲ್ಲಿ ಹಿಂದೆ ಅಂತ ಹೇಳುವುದು ಯಾವ್ದು? ಆದಿಯನ್ನಲ್ವಾ? ಆದಿಯನ್ನು. ಅವಳು ಆದಿಯನ್ನೇ ಸೃಷ್ಟಿಸಿದ ಆದಿಮಾಯೆ. ಆದಿಮಾಯೆ. ಹೌದು. ಇಲ್ಲಿಗೆ ಬರುವುದಕ್ಕೆ ಕಾರಣ ದೈತ್ಯವರನ್ನೆಲ್ಲ ನಮ್ಮನ್ನು ತ್ರಿದಶರಪುರಿ ನಮ್ಮನ್ನು ಕೊಲ್ಲುವುದಕ್ಕಾಗಿ. ಹೌದು. ಆ ಸುಮನಸರನ್ನು ಬರೆಯುವುದಕ್ಕಾಗಿ. ಇದು ಲೋಕಮಾತೆಯಾದಂತಹ ಅವಳು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕಿದಂತೆ ತಾರತಮ್ಯ ಮಾಡಿದಾಗೆ ಆಗೋದಿಲ್ವ ರಕ್ತ ಬೀಜ? ಹಾಗಾಗಿ ತಾರತಮ್ಯ ಇಲ್ವಾ? ಹೇಗೆ ತಾರತಮ್ಯ ಎಲ್ಲ ಕಡೆಯಲ್ಲಿ ಉಂಟು. ಭೇದ ಕೂಡ ಅದಷ್ಟೇ. ತಾರತಮ್ಯ ಇಲ್ಲದ್ರೆ ಈ ಪ್ರಪಂಚವೇ ನಡೆಯುವುದಿಲ್ಲ. ಯಾಕೆ ನೀನು ಹಗಲು ಇದ್ದ ಹಾಗೆ ರಾತ್ರಿ ಇರುವುದಿಲ್ಲ, ಚಳಿಗಾಲದಲ್ಲಿ ಇದ್ದ ಹಾಗೆ ಬೇಸಿಗೆ ಕಾಲದಲ್ಲಿ ಇರುವುದಿಲ್ಲ. ತಾರತಮ್ಯ ಮಾಡುದು ಯಾಕೆ? ನಮ್ಮನ್ನು ಕೊಲ್ಲುವುದು ಯಾಕೆ? ನಮ್ಮನ್ನು ನಾನು ಹೇಳಿದ್ದು ಅರ್ಥ ಆಯ್ತಾ ನಿನಗೆ? ಚಳಿಗಾಲದಲ್ಲಿ ಇದ್ದ ಹಾಗೆ ಬೇಸಿಗೆ ಕಾಲದಲ್ಲಿ ಇರುವುದಿಲ್ಲ. ಯಾಕೆ? ಅದು ಸಮಯದಲ್ಲಿ ಪರಿಸ್ಥಿತಿಗೆ ಪಾತ್ರಕ್ಕೆ ಅನುಗುಣವಾಗಿ ಒಂದು ಅನುಗ್ರಹ ನಿಗ್ರಹ. ಅದಕ್ಕೆ ಅವಳು ಬರಲೇಬೇಕಾದ್ರೆ ನಮ್ಮನ್ನು ಕೊಲ್ಲುವುದು ಯಾಕೆ? ನಮ್ಮನ್ನು ತಿದ್ದಬಹುದಿತ್ತಲ್ವಾ? ಹೇಗೆ ಪ್ರಭು? ಕೆಟ್ಟದನ್ನೆಲ್ಲ ಹೋಗಲಾಡಿಸಿ ಸರಿ ಧರ್ಮ ಮಾರ್ಗಕ್ಕೆ ನಡೆಯುವ ಹಾಗೆ ಮಾಡುವುದು. ಹೌದೌದು. ಅಧರ್ಮ ಮಾರ್ಗದಿಂದ ನಿನ್ನನ್ನು ಹೋಗಲಾಡಿಸಿ ಸರಿಯಾದ ಮಾರ್ಗದಲ್ಲಿ ನಿನ್ನನ್ನು ಕ್ರಮಿಸುವ ಹಾಗೆ ಮಾಡ್ಲಿಕ್ಕೆ ಹೇಳ್ಬಹುದಿತ್ತು. ನೀನು ಸಣ್ಣವಾದ್ರೆ ಹೇಳ್ಬಹುದಿತ್ತು. ವೇದ ಓದಿದ್ದಿ ಪ್ರಭು. ಉಪನಿಷತ್ತು ಬಾಯಿ ಪಾಠ ಉಂಟು, ನಿಗಮಾಗಮಗಳು ನಿನಗೆ ಕಂಠಸ್ಥ ಉಂಟು. ನಿನಗೆ ಹೇಳಿ ಪ್ರಯೋಜನ ಉಂಟಾ? ಏನು ಗೊತ್ತಿಲ್ಲದವರಿಗೆ ಹೇಳ್ಬಹುದು ಪ್ರಭು. ಅಂದ್ರೆ ಅವ್ರಿಗೇನು ಗೊತ್ತಿಲ್ಲಲ್ಲ. ತುಂಬಾ ಗೊತ್ತಿದ್ದವನಿಗೆ ಹೇಳಿ ಪ್ರಯೋಜನ ಉಂಟಾ? ಹಾಗೆ ಹಾಗೆ ಪ್ರಭು. ಈಗ ಹೆಣ್ಣಾಗಿ ಯಾಕೆ ಬಂದು ವೇದ ಓದಿದ್ದಿ? ವೇದದ ಒಂದು ವಿಷಯ ಆದ್ರೂ ಮಾಡಿದ್ಯಾ? ಯಾವ್ದನ್ನು ಮಾಡಲಿಲ್ಲ. ಯಾವ್ದನ್ನು ಮಾಡಿದ್ದಿ? ಬದುಕು ನಮ್ಮವರ ಉದ್ಧಾರಕ್ಕಾಗಿ ನಾನು ವೇದದಲ್ಲಿ ನಮ್ಮವರ ಉದ್ಧಾರಕ್ಕೆ ಬೇಕಾಗಿ ಮತ್ತೊಬ್ಬರ ತಲೆಗಾಡಿ ಅಂತ ಉಂಟಲ್ಲ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ವೇದದಲ್ಲಿ ಹಾಗೆ ಉಂಟಾ? ಏನಿಲ್ಲ. ಯಾರು ಹೇಳಿದ್ದು? ವೇದದಲ್ಲಿ ಮತ್ತೊಬ್ಬರ ತಲೆಗಾಡಿದು ತಲೆ ಕಡಿದು ಬದುಕುದು ನೀನು ಹೇಳಿದ್ದು, ಅದು ನಾನು ಅಲ್ಲ. ಅಲ್ಲ, ಈಗ ನೀವು ವಿರೋಧಿಸಿದ್ರೆ ಹೇಗೆ? ಬ್ರಾಹ್ಮಣನ ತಲೆಗಡಿಸಿದ್ದಿ, ದೇವತೆಗಳನ್ನು ಹೋಗಲಾಡಿಸಿ ಓಡಿಸಿದ್ದಿ, ಅದೆಲ್ಲ ವೇದದಲ್ಲಿ. ನಮ್ಮನ್ನು ವಿರೋಧಿಸಿದ್ದಾರೆ ಅವರು. ಅದಕ್ಕೆ ಹಾಗೆ ವೇದದಲ್ಲಿ ಇಲ್ಲ ಪ್ರಭು. ನೀನು ವೇದ ಓದಿದ್ಯಲ್ವಾ? ಯಾವುದು ದೇವತೆಗಳು ಅಂತ ನಾವು ನಂಬಿದ್ದೇವೋ ಅವರನ್ನು ದೇವರು ಅಂತ ಪೂಜಿಸಬೇಕಾದದ್ದು ವೇದಗಳಲ್ಲಿರುವಂತಹ ಧರ್ಮ. ಆ ಧರ್ಮವನ್ನು ಯಾಕೆ ನೀನು ಗೊತ್ತಿಲ್ಲದೆ ಮಾಡಿದ್ದಲ್ಲ, ಗೊತ್ತಿದ್ದು ನಿಯಮವನ್ನು ಮೀರಿದ್ದಿ. ಹಾಗಾಗಿ ನಿನ್ನನ್ನು ಸರಿ ಮಾಡುದು ಹೇಗೆ ಪ್ರಭು? ಹಾಗಾಗಿ ಸರಿ ಮಾಡಬೇಕಾದ್ರೆ ದಂಡನೆಯೇ ಸರಿಯಾದ ಶಾಸ್ತಿ ಎನ್ನುವುದಾಗಿ ನಿರ್ಧಾರ ಪಟ್ಟುಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಹೆಣ್ಣಾಗಿ ಯಾಕೆ ಬಂದಿದ್ದಲ್ಲ, ಬೇರೆ ರೂಪದಿಂದ ಬರುವುದಿತ್ತಲ್ವ? ಬೇರೆ ರೂಪದಿಂದ ಬಂದ್ರೆ ನೀನು ಮಾರು ಹೋಗ್ತೀಯ ಪ್ರಭು. ಆಕರ್ಷಕವಾದ ಹೆಣ್ಣಿನ ರೂಪಕ್ಕೆ ಮಾರು ಹೋಗ್ತಿ ಎನ್ನುವುದಾಗಿ ಚಂಡಮುಂಡರ ಮಾತನ್ನು ಹೇಳಿದ ಮೇಲೆ ನಮಗೆಲ್ಲ ಸ್ವಟ್ಟಾದದ್ದು. ಮಾರು ಹೋಗುವ ಮೊದಲು ಅವಳಿಗೆ ಸ್ವಟ್ಟಾಗಿದೆ. ಹಾಗಾಗಿ ಹೆಣ್ಣಾಗಿ ಬಂದಿದ್ದಾಳೆ. ರಕ್ತ ಬೀಜ ಅವಳು ಪರಮಶಕ್ತಿ ಪರಾಶಕ್ತಿ ಎಂದು ಹೇಳಿದೆ ಅಲ್ವಾ? ಹೌದು. ಅವಳ ಶಕ್ತಿಯ ಬಗ್ಗೆ ಏನು ವಿಶೇಷತೆ ಕಂಡೆ ನೀನು? ಬಡವನೇ Kali,
ಹೌದು. ಮುರಿಯಿತಲ್ಲ ಪ್ರಭು ಸಂಧಾನ. ಸಂಧಾನ ಮಾತ್ರ ಮುರಿದದ್ದಲ್ಲ, ಲೋಕದಲ್ಲಿ ನಾವು ಇಲ್ಲಿಯವರೆಗೆ ಯಾವುದನ್ನು ನಂಬಿಕೊಂಡಿದ್ದೆವು ಅಂತ ಸಂಭವನೀಯತೆಯನ್ನು ಸುಳ್ಳು ಮಾಡಿ ಅಸಂಭವವಾದದನ್ನು ಮಾಡಿ ತೋರಿಸಿದ್ದಾಳೆ. ಬದುಕಿದವ ಸಾಯ್ಲಿಕ್ಕುಂಟು ಪ್ರಭು. ಜಾತಸ್ಯ ಮರಣಂ ಧ್ರುವಂ. ಸತ್ತವ ಮತ್ತೆ ಅದೇ ಶರೀರದಲ್ಲಿ ಅದೇ ವಿಳಾಸದಲ್ಲಿ ಅದೇ ತಂದೆ ತಾಯಿಗಳ ಮಗನಾಗಿ ಮತ್ತೆ ಬದುಕಲಿಕ್ಕೆ ಉಂಟ ಪ್ರಭು. ಬದುಕಿದನಲ್ಲ ಸುಗ್ರೀವ, ನಗೆಯಿಂದ ಕೊಂದಳು, ಕರುಣೆಯಿಂದ ಬದುಕಿಸಿದಳು ಪ್ರಭು. ಧೂಮ್ರಾಕ್ಷನನ್ನು ಕಳುಹಿಸಿದೆ, ಏನು ಮಾಡಲಿಲ್ಲ ಪ್ರಭು, ಒಂದು ಹುಂಕಾರ ಮಾಡಿದ್ರು, ಇಡೀ ಬೂದಿ ಆದ. ಚಂಡಮುಂಡರನ್ನು ಕಳುಹಿಸಿದೆ, ಇಡೀ ಪ್ರಪಂಚವನ್ನೇ ಚೆಂಡಾಟವಾಡಬಲ್ಲ ಕಡೆಯ ದಿಕ್ಕಿನ ಒಡೆಯನಾದಂತ ಮೃಡನನ್ನಾದರೂ ಕೆಳಲು ಹಾಕಬಲ್ಲಂತ ಕಡುಬರಾಕ್ರಮಿಗಳು ಚಂಡಿಕೆ ರೂಪಕ್ಕೆ ಆಹುತಿಯಾಗಿ ಹೋದ್ರು ಪ್ರಭು. ಯೋಚಿಸು ನೀನು, ನೀನು ಇದೇ ಯಾವುದನ್ನೆಲ್ಲ ಪ್ರಯತ್ನ ಪಟ್ಟಿದ್ಯೋ ಅದೆಲ್ಲವೂ ಬಹಳ ವಿಶ್ವಾಸಪೂರ್ಣವಾದದ್ದು. ಸುಗ್ರೀವನ ಬುದ್ಧಿಯಲ್ಲಿ ಕಡಿಮೆ ಇಲ್ಲಲ್ಲ, ಧೂಮ್ರಾಕ್ಷನ ರಟ್ಟೆಯ ತ್ರಾಣದಲ್ಲಿ ಕಡಿಮೆ ಇಲ್ಲಲ್ಲ, ಚಂಡಮುಂಡರ ವ್ರತನಿಷ್ಠೆ ಕಡಿಮೆ ಆದದ್ದಲ್ಲವಲ್ಲ. ಅವಳ ಮುಂದೆ ಯಾವುದು ನಡಿಲಿಲ್ಲ ಪ್ರಭು. ಹಾಲನ್ನು ಅಳೆಯುವ ಮಾಪನ ಬೇರೆ, ನೀರನ್ನು ಅಳೆಯುವ ಮಾಪನ ಬೇರೆ, ಉದ್ದವನ್ನು ಅಳೆಯುವ ಮಾಪನ ಬೇರೆ, ವಿಸ್ತೀರ್ಣವನ್ನು ಅಳೆಯುವ ಮಾಪನ ಬೇರೆ ಪ್ರಭು. ಋಷಿ ಮುನಿಗಳು ಪ್ರಯತ್ನಿಸಿದ್ರು, ವೇದವಿದರು ಪ್ರಯತ್ನಿಸಿದ್ರು, ಅದೆಷ್ಟು ಕ್ರಾಂತದರ್ಶಿಗಳು ಪ್ರಯತ್ನಿಸಿದ್ರು. ಇಲ್ಲಿಯವರೆಗೆ ಸಿಗದೇ ಇರುವ ಮಾಪನ ಯಾವುದು ಗೊತ್ತುಂಟೆ ಪ್ರಭು? ಇವಳನ್ನು ಅಳೆಯುವ ಮಾಪನ. ನಿನಗೆ ಮಾಪನ ಇಲ್ಲದನ್ನು ಅಳೆಯುವುದಕ್ಕೆ ಯಾಕೆ ಹೋಗುವಂತ ಒಂದು ಹಂಬಲ ಪ್ರಭು. ಬೇಡ ಬೇಡ, ನಮ್ಮ ಮಿತಿಯನ್ನು ಮೀರಿದಂತ ಅಮಿತ ಸಾಹಸಿ ಇದ್ದಾಳೆ, ಅಸಂಭವನೀಯಳಿದ್ದಾಳೆ, ಅನನ್ಯಳಿದ್ದಾಳೆ, ಅನಿರ್ವಚನೀಯಳಿದ್ದಾಳೆ, ನಿಗಮಾಗಮೇನುತ್ತಳಿದ್ದಾಳೆ, ನಿರಾಮಯಳಿದ್ದಾಳೆ, ನಿಶ್ಚಿಂತಳಿದ್ದಾಳೆ. ಬೇಡ ಪ್ರಭು, ಅವಳ ವಿಚಾರ ಹಾಗೆ ಇರಲಿ. ಇದರಲ್ಲಿ ನಿನ್ನ ಅಭಿಪ್ರಾಯವೇನು ಹೇಳು? ಜಿಯಾ ಅವಳು ಜಗದಮಾತಿ, ಜಗದ ಮಾತೆಯ ಕಂಡು ಹೊಡಮಟ್ಟು ನಮಿಗೆ ಬಗೆ ಬಳಿಕ ಇದರೋ ನಿಮಗೆ ಜಗದೊಳು ಕೀರ್ತಿಗಳು ನಂಬಿದ ತನುಜರಿನ್ ಉಳಿವೋ ಉಳಿವೋ ಎಂಬ ತನುಜ ದ್ವಯವ ಉಳಿವೋ ಎನ್ನ ಮಾತುಂದ ಕೇಳು ಕೇಳು. ಪ್ರಪಂಚದಲ್ಲಿ ನಿಂದೆಗೆ ಬೇಕಾಗಿ ಕಣ್ಣೀರು ಸುರಿಸುವವ ಅವ ಹೇಡಿಯಂತೆ ಪ್ರಭು. ನಾಳೆಗೆ ಬೇಕಾಗಿ ನಾಲಿಗೆ ನೀರು ಸುರಿಸುವವ ಅವ ಸೋಮಾರಿಯಂತೆ ಪ್ರಭು. ಇಂದಿಗೆ ಬೇಕಾಗಿ ಬೆವರು ಸುರಿಸುವವ ನಿಜವಾದ ಪೌರುಷವಾದಿಯಂತೆ ಪ್ರಭು. ನಾವೆಲ್ಲ ದೇವತೆಗಳಿಂದ ಸೋತಿದ್ದೇವೆ ಎನ್ನುವುದಾಗಿ ಕಣ್ಣೀರು ಸುರಿಸಿಕೊಳ್ಳುತ್ತಾ ಸುಮ್ಮನಿರಲಿಲ್ಲ. ನಾಳೆ ಯಾರಾದರೂ ಮಾಡಿಯಾರು ಎನ್ನುವುದಾಗಿ ಭರವಸೆಯನ್ನು ಇಟ್ಟುಕೊಂಡು ನಾಲಿಗೆ ನೀರು ಸುರಿಸಿಕೊಂಡು ನೀನು ಸೋಮಾರಿಯೂ ಆಗಲಿಲ್ಲ. ಒಂದೊಂದು ಕಾರ್ಯವನ್ನು ಬೆವರು ಸುರಿಸಿ ಮಾಡಿದ್ದಿ ಪ್ರಭು. ನೀನು ಸುರಿಸಿದ್ದು ಬೆವರಲ್ಲ ಪ್ರಭು, ನೀನು ಸುರಿಸಿದ್ದು ರಕ್ತ, ಬೆವರಿನ ರೂಪದ ರಕ್ತ. ಯಾಕೆ? ದಾನವರ ಮೈಯಿಂದ ದಾನವರ ಕಣ್ಣಿನಿಂದ ಒಂದೇ ಒಂದು ತೊಟ್ಟು ನೀರು ಉದುರಬಾರದು ಎನ್ನುವುದಾಗಿ. ನೋಡಿದೆಯಾ ಜಿಯ ಶೋಣಿತಾಪುರದ ಸದ್ಯದ ಪರಿಸ್ಥಿತಿ? ತೊಟ್ಟು ನೀರು ಬಿಡು, ಸಾಯುವ ಕಾಲದಲ್ಲಿ ತೊಟ್ಟು ನೀರಿಲ್ಲದೆ ರಕ್ತದ ಹೊಳೆಯಲ್ಲಿ ಎಲ್ಲರೂ ಮಡಿದು ಹೋದರು. ಹೇಳ್ತೀಯ ಅವಳು ಅಹಂಕಾರಿ ಎನ್ನುವುದಾಗಿ. ಹುಂಕಾರದಿಂದ ಕೊಂದಳು ಪ್ರಭು, ಮೈ ಕೊಡಹಿ ಕೊಂದಳು ಪ್ರಭು. ಯೋಚಿಸು ನೀನು, ಇಷ್ಟೆಲ್ಲ ಕಷ್ಟಪಟ್ಟದ್ದು ಇದಕ್ಕೆ ಪ್ರಭು. ನೀನು ಲೋಕದವರಿಗೆ ಹೇಳಲಿಕ್ಕೊಂದು ಹೇಳಿಕೆ ಆಯ್ತು ಪ್ರಭು. ಯಾವುದಾದ್ರು ಕುರಿಯನ್ನನ್ನು ಕಟ್ಟುಕ ಕೊಬ್ಬಿಸುವುದು ಯಾಕೆ? ಮಾಂಸ ಹೆಚ್ಚಾದಷ್ಟು ಅವನಿಗೆ ಲಾಭ ಹೆಚ್ಚು ಅಂತ. ಈಗ ನೀನು ಅದೇ ಸ್ಥಿತಿಯಲ್ಲಿ ಲೋಕದವರ ಕಣ್ಣಿಗೆ ಕಂಡೇ ಅಲ್ಲ ಪ್ರಭು. ಶುಂಭ ದಾನವರನ್ನು ಇಷ್ಟು ಗಟ್ಟಿ ಬೆಳೆಸಿದ್ದು ದೊಡ್ಡದಾಗಿಸಿದ್ದು ಯಾಕೆ? ಅವನ ಉಪಯೋಗಕ್ಕಾಗುವಾಗ ಉಪಯೋಗಿಸಲಿಕ್ಕೆ ಅಂತ ಲೋಕ ಹೇಳಲಿಕ್ಕಿಲ್ವೇ ಪ್ರಭು? ಕೂಡದು. ನಮ್ಮನ್ನೆಲ್ಲ ಕರುಣೆಯಿಂದ ಸಾಕಿ ಸಲಹಿದಂತ ನೀನು ಮಂದಿಗರ ಕಣ್ಣ ಮುಂಭಾಗದಲ್ಲಿ ಕಟುಕನಾಗ ಕೂಡದು ಪ್ರಭು.
ಅವಳೊಂದಿಗೆ ಸಂಧಾನವೇ ಲೇಸು ಅಂತ ಕಾಣುವುದು ನನಗೆ. ಸಂಧಾನವ? ನಿನಗೆ ಪ್ರತಿಷ್ಠೆ ಅಡ್ಡ ಬರ್ತದ? ನಾನಿದ್ದೇನೆ. ನೀನಾ? ಹೌದು. ಏನು ಮಾಡುವೆ? ಅಲ್ಲಿವರೆಗೆ ಹೋಗ್ತೇನೆ. ಹೋಗಿ ಸರ್ವಾಪರಾಧ ಆಯ್ತು ಅಂತ ಅವಳ ಪಾದಗಳನ್ನು ತೊಳಿತೇನೆ. ಹಾಗ? ಹೌದೌದು. ಅದು ತೊಳೆದ್ರೆ ನೀರಲ್ಲ ಪ್ರಭು, ಮತ್ತೆ ಅದು ತೀರ್ಥ. ಅದನ್ನೇ ಪ್ರೋಕ್ಷಿಸಿಕೊಳ್ತೇನೆ. ತೀರ್ಥ ಅಂದ್ರೆ ಅದಲ್ವಾ? ತರಯತಿ ತೀರ್ಥ, ನಮ್ಮನ್ನು ದಾಟಿಸುವುದು, ನಮ್ಮನ್ನು ಭವಸಾಗರದಿಂದ ದಾಟಿಸುವ ತೀರ್ಥ. ಅದು ಒಂದೇ ಒಂದು ಬಿಂದು ನಮ್ಮ ನಾಲಿಗೆಗೆ ಸೋಕಿದ್ರೆ ಸಾಕು ಪ್ರಭು, ನಮಗೆ ಯಾವ ವ್ಯಾಮೋಹವು ವಿಕಾರವು ಇರುವುದಿಲ್ಲ ಪ್ರಭು. ಕೊನೆಯದೊಂದು ಮಾತು, ಯಾವುದು? ಕೈ ಹಿಡಿಯುವ ಯೋಚನೆಯನ್ನು ಒಮ್ಮೆಲೆ ಬಿಡು, ಮತ್ತೆ ಕಣ್ಣಿಕೆಯ ಸೆರಗು ಬಿಡು. ಮತ್ತೆ ಹಿಡಿಯುವುದಿದ್ರೆ ಯಾವುದು? ಅವಳ ಸೆರಗಿನ ಅಡಿಯಲ್ಲಿ ಮಗನಾಗಿ ಕಾಲು ಮಾತನಾಡುವೆಯ? ನಿನ್ನ 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 ಕೆಟ್ಟವನೇ. ಮುಚ್ಚು ಬಾಯಿ, ಉಸಿರು ತೆಗಿಬೇಡ. ನೀನು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸಿಕೊಂಡು ಆಹು ಆಹು ಅಂತ ಹೇಳುವುದಕ್ಕೆ ಈ ತುಂಬಾ ಮೂಗನಿಸಿದ್ಯಾ? ಮೂಗನನ್ನು ನಾಯಕ ಅಂತ ಒಪ್ಪಿಕೊಳ್ಳಿಕ್ಕೆ ನಾವು ಕೆಪ್ಪರ. ಅಷ್ಟು ಗೊತ್ತಿರಬೇಕಿತ್ತು ನಿನಗೆ ಮಾತನಾಡುವಾಗ. ನೀನು ಮಾತನಾಡುವ ರೀತಿ ಹೇಗಾಯ್ತು ಗೊತ್ತುಂಟ? ಅಜ್ಜಿಗೆ ಮೊಮ್ಮಗಳು ಕೆಮ್ಮುವುದಕ್ಕೆ ಕಲಿಸಿದ ಹಾಗಾಯ್ತು. ಹೌದೌದು. ಆದ್ರೆ ಒಂದುಂಟು, ಅಜ್ಜಿಗೆ ಮೊಮ್ಮಗಳು ಕೆಮ್ಮು ಕಲಿಸಲಿಕ್ಕಿಲ್ಲ, ಮತ್ತೆ ಕೆಮ್ಮಿಗೆ ಔಷಧಿ ಕೊಡ್ಲಿಕ್ಕೆ ಮೊಮ್ಮಗಳು. ಮೊನ್ನೆ ಹುಟ್ಟಿಕೊಂಡಂತಹ ನೀನು ಊಟ ನನ್ನ ಮನೆಯಲ್ಲಿ, ಊಟ ಅವಳ ಜೊತೆಯಲ್ಲಿ ಮಾಡುವುದಕ್ಕೆ ಸಾಧ್ಯ ಇಲ್ಲ ಪ್ರಭು. ನೀನು ಕೆಮ್ಮುತ್ತಾ ಇದ್ದ ಔಷಧಿ ಯಾವುದು ಅಂತ ಹೇಳಿದ್ದು, ಕೆಮ್ಮಲಿಕ್ಕೆ ಕಲಿಸಿದ್ದಲ್ಲ. ನೀನೀಗ ಕೆಮ್ಮುವುದು ಅದಲ್ಲ, ಬೇರೆ ಮಾಡುತ್ತೆ. ನನ್ನ ಅದೇ ತಪ್ಪಿತ. ಜೀವನದಲ್ಲಿ ನಿಯಮವನ್ನು ವಿರೋಧಿಸಿದೇನಾ? ಈಗ ನಿನಗೆ ಗೊತ್ತಾಗಿದ. ಯಮನನ್ನು ವಿರೋಧಿಸಿ ಆದ್ರೂ ಬದುಕಬಹುದು, ನಿಯಮವನ್ನು ವಿರೋಧಿಸಿ ನನ್ನಿಂದ ಹೆಚ್ಚಿಗೆ ನಿನ್ನಲ್ಲಿ ಉಂಟು ಎನ್ನುವುದಾದ್ರೆ ನೀನು ಇಲ್ಲಿ ಕೂಡದು. ಅಯ್ಯೋ, ನಿನ್ನಿಂದ ಹೆಚ್ಚಿಗೆ ಇದ್ರೆ ನಿನ್ನಿಂದ ನಾನು ಅಡಿಯಲ್ಲಿ ಇರ್ತೇನೆ, ನಿನ್ನಿಂದ ಕಡಿಮೆ. ನನಗೆ ನೀತಿ ಹೇಳುವುದಕ್ಕೆ ನಿನ್ನಲ್ಲಿ ಯಾವ ಯೋಗ್ಯತೆ ಉಂಟು ಹೇಳು. ಸಲಹೆ ಕೊಡ್ಲಿಕ್ಕೆ ನೀನು ಮಾಡಿದ್ಯಲ್ವ ಅಷ್ಟಪ್ರಧಾನರು ಅಂತ. ಮಂತ್ರಿ ಆದವ ಮಂತ್ರಿಯಾಗಿ ಬರ್ಬೇಕಿತ್ತು. ಹೌದು. ಸ್ವರ್ಗವನ್ನು ಏರಿದೆವು ನೋಡು. ಹೌದು. ಆವಾಗ ನೀನು ಬಂದು ಧರ್ಮದ ಬಗ್ಗೆ ನನ್ನಲ್ಲಿ ವಿಮರ್ಶೆ ಮಾಡ್ತಾ ಇದ್ರೆ ಆವಾಗ ನಾನು ಯೋಚಿಸಬಹುದಿತ್ತು. ಏನಂತ? ಅದೇ ಧರ್ಮವಾದ ನೀನು ಉಪದೇಶ ನನಗೆ ಗೊತ್ತಿರ್ಲಿಲ್ಲ ಅಲ್ಲ. ಆಗ ಹೊಡಿ ಬಡಿ ಕಡಿ ಎನ್ನುವುದಾಗಿ ಗೊತ್ತಿರ್ಲಿಲ್ಲ ಅಂತ. ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತಾ ನಿನಗೆ ಗೊತ್ತಾದ್ದು ಹೆಚ್ಚಾಯ್ತು. ಏನು ಹೆಚ್ಚಾಯ್ತು ನಿನಗೆ ಗೊತ್ತಾಯ್ತು? ಅವಳು ಮಹಾಮಾಯೆ, ನನ್ನ ಹೆಂಡತಿಯಾಗಿ ಬರಬೇಕು ಹೆಣ್ಣು ಅವಳು ಅಂತ ಹೇಳಿದ್ರೆ ಮಾಯೆ, ಮಹಾಮಾಯೆ, ಲೋಕಮಾಯೆ, ಆದಿಮಾಯೆ ಬೇರೆ ಬೇರೆ ರೂಪವನ್ನು ಕಟ್ಟಿ ಹೊಗಳುವುದಕ್ಕೆ ಪ್ರಾರಂಭ ಮಾಡಿ ಎಷ್ಟು ಹೆಸರು ಹೇಳಿದ್ರು ಸಾಕಾಗುದಿಲ್ಲ. ಅವಳ ಪಾದವನ್ನು ಹಿಡಿಯುವುದಕ್ಕೆ ನೀನ ಈ ಶುಂಭನಲ್ಲಿಂದ ನೀನು ಹೋಗುವುದಾ? ಹೌದು. ನಿನ್ನ ಪ್ರತಿನಿಧಿಯಾಗಿ, ನನ್ನ ಪ್ರತಿನಿಧಿಯಾಗಿ ಇನ್ನೊಮ್ಮೆ ಹೇಳಿದ್ರೆ ನಮ್ಮ ಕುಲದೇವರ ಹಣೆ ಪ್ರಭು ರಣಹೇಡಿ ಎಂದೆಯಾ? ಹೌದು. ಇಲ್ಲಿಯವರೆಗೆ ನಾನು ಭಾವಿಸಿದ್ದೆ ಹೇಗೆ ನಿನ್ನದು ತಾತ್ಕಾಲಿಕವಾದ ಅಭಿಪ್ರಾಯ ಅಂತ. ಇನಿತಿರೆ ನಿಶ್ಚಯ, ಹೌದೌದು, ದೃಢವಾದ ನಿಶ್ಚಯ ಮಾಡಿದ್ದಿ ಎಂದಾದ್ರೆ
ಬದಲಿಸಲಿಕ್ಕೆ ರಕ್ತ ಬೀಜ ಅಲ್ಲ. ಕೊಡಪ್ಪಣೆ, ಹೋಗ್ತೇನೆ. ಜಯಶೀಲನಾಗಿ ಹೋಗಿ ಬಾ. ಶಕ್ತಿರೂಪಿ ದೇವಿ ಬಳಿಗೆ 5 ರೂಪಾಯಿ ಇದ್ದಂದ ಶಿವಗೆ ಆಡಿದನು ಮನದೊಳಗೆ ಇವಳದು ತಿಳಿಯದಿ ಇರಿದ ಶಿವ 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 ಇವಳನು ತಿಳಿಯದೆ ಇನಿತಾಯ್ತೆ ಶಿವ ಶಿವ ಎಂದನು ಮಾಡಿದವು ನಮನಗಳ ಭಕ್ತಿ ಭಾವದಲ್ಲಿ ಸರ್ವಸ್ವರೂಪೇ ಸರ್ವೇ ಸರ್ವಶಕ್ತಿ ಸಮನ್ವಿತೆ ದೇವಿ ದುರ್ಗೆ ನಮೋ ಗುರುದೇ ಮಾಡಿದವು ನಮನಗಳ ಭಕ್ತಿ ಭಾವದಲ್ಲಿ ಕದಂಬವನಕ್ಕೆ ಬರುವಾಗಲೇ ವಿಶೇಷವನ್ನು ಕಂಡೆ. ಕಡುಕತ್ತಲೆಯಿಂದ ತುಂಬಿರಬೇಕಾದಂತ ಕದಂಬವನದಲ್ಲಿ ಜಾತಿ ವೈರವನ್ನು ಬಿಟ್ಟಂತ ಹುಲಿ ಹುಲ್ಲೆಯೋ ಹಾವು ಮುಂಗುಸಿಯೋ ಕಾಗೆ ಕೋಗಿಲೆಯೋ ಇದೇನು ವಿಚಿತ್ರ ಅಂತ ಮುಂದೆ ಮುಂದೆ ಬಂದೆ ಎಂದಾದ್ರೆ ಅಘಟಿತ ಘಟನಾ ಪಟು ಎನಿಸಿಕೊಂಡವಳು, ವಿಚಿತ್ರ ಚರಿತಳೆನಿಸಿಕೊಂಡವಳು ಕದಂಬವನದಲ್ಲಿ ನಿವಾಸ ಮಾಡಿದ್ದಾಳೆ. ಇವಳು ತಾತ್ಕಾಲಿಕವಾಗಿ ಮಾತ್ರ ಕದಂಬ ನಿವಾಸಿನಿ, ಯಥಾರ್ಥಕ್ಕೆ ಮುನಿ ಕದಂಬ ನಿವಾಸಿನಿ, ಮುನಿಗಳ ಮಧ್ಯದಲ್ಲಿರುವವಳು. ಹಾಗಾಗಿ ನೋಡಿ ಋಷ್ಯಾಶ್ರಮದಂತೆ ಕದಂಬವನ ಬದಲಾಗಿ ಹೋಗಿದೆ. ನೋಡಿದೆ 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 ಪಂಚೇಂದ್ರಿಯಗಳಿಂದ ಅನುಭವಿಸುವುದು ಏನಿದ್ರು ಅದು ತಾತ್ಕಾಲಿಕವಾದದ್ದು. ಅದೇನಿದ್ರು ದೇಹಕ್ಕೆ ಮಾತ್ರ ಸುಖ ಕೊಡುವುದು. ನಾಲಿಗೆಗೆ ಕಹಿ ಆದದ್ದೇ ಹೊಟ್ಟೆಗೆ ಹಿತಾಗುವುದು. ಪಂಚೇಂದ್ರಿಯಗಳ ಆ ಚಾಪಲ್ಯವನ್ನು ಬಿಟ್ಟರೆ ಮಾತ್ರ ನಮಗೆ ಅತೀಂದ್ರಿಯದ ಆನಂದ ಆಗುವುದು. ಇಂದ್ರನನ್ನು ಗೆದ್ದಿದ್ದೇವೆ ನಾವು, ಇಂದ್ರಿಯಗಳನ್ನು ಗೆಲ್ಲುವಲ್ಲಿ ಸೋತೆವು. ಅದೇ ದೊಡ್ಡ ಸಮಸ್ಯೆ ಆದದ್ದು. ಈಗ ರಣಹೇಡಿ ಎಂದ ಮೇಲೆ ನನಗೆ ಇಂದ್ರಿಯದ ಬಗ್ಗೆ ಯಾವ ಲಕ್ಷ್ಯವೂ ಇಲ್ಲ, ದೇಹದ ಬಗ್ಗೆ ನಮಗೆ ಮೋಹ ಇಲ್ಲ. ಹಾಗಾಗಿ ನಿರ್ಮೋಹನಾಗಿ ಮಮಕಾರ ರಹಿತನಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ನೋಡಿದೆ ಇವಳನ್ನು, ಧನ್ಯನಾದೆ, ಪವನ ಪಾತ್ರನಾದೆ. ಇವಳನ್ನು ತಿಳಿಯದಿ ನಿತಾಯಿತೆ ಕುಳಿತವಳು ಗಾಢಗರ್ವದ ಶಿವೆ. ಅವು ಭಾವಿಸಿದ್ದಾನೆ ಅವನ ಸಂಸಾರ ಹೆಚ್ಚಿಸುವಂಥ ಒಬ್ಬಳು ತರುಣಿ ಎನ್ನುವುದಾಗಿ. ಅಲ್ವಲ್ಲ, ಸಂಸಾರವನ್ನು ವೃದ್ಧಿಸುವ ಒಬ್ಬಳು ಕುಲಕನ್ಯೆಯಲ್ಲ, ಲೋಕಕ್ಕೆ ಮಂಗಳದಾಯಕಿಯಾಗಬಲ್ಲವಳು. ಒಂದು ಮನೆಗೆ ಹೆಂಡತಿಯಾಗಿ ಬರುವುದಕ್ಕುಂಟೇ ಅವಳು. ಲೋಕಕ್ಕೆ ಮಂಗಳ ಮಾಡಬೇಕು ಎಂದಾದರೆ ಒಂದು ಮನೆಗೆ ಸೀಮಿತ ಆದರೆ ಆಗ್ತದಾ? ಇಲ್ಲವಲ್ಲ. ಅವಳ ಗರ್ವವೇ ಅದಕ್ಕೆ ನಾವು ಒಂದು ಮನೆಗೆ ಸೀಮಿತ ಮಾಡಿಬಿಟ್ಟೆವು. ಅವಳನ್ನು ಅಂತ ಅಲ್ಲ, ಇಡೀ ಪ್ರಪಂಚದ ಸೌಖ್ಯ ಸೌಭಾಗ್ಯವನ್ನು ಶೋಡಿತಾಪುರ ಎನ್ನುವ ಮನೆಗೆ ಸೀಮಿತ ಮಾಡಿಬಿಟ್ಟೆವು. ಹಾಗಾಗಿ ಗಾಢ ಗರ್ವದಿಂದ ಕುಳಿತಿದ್ದಾಳೆ. ನಮಗೆ ಗೊತ್ತಾಗಬೇಡ ಅವಳು ಯಾಕೆ ಬಂದದ್ದು ಅಂತ. ಸುಗ್ರೀವನಿಗೆ ಗೊತ್ತಾಗುತ್ತದೆ, ನನಗೆ ಗೊತ್ತಾಗುತ್ತದೆ, ಚಂಡಮುಂಡರಿಗೆ ಗೊತ್ತಾಗಲಿಲ್ಲ, ಧೂಮ್ರಾಕ್ಷನಿಗೆ ಗೊತ್ತಾಗಲಿಲ್ಲ. ಇವಳನ್ನು ತಿಳಿಯದಿ ನಿತಾಯಿತೆ
ಅವಳು ತಲೆ ಕಡಿಲಿಕ್ಕೆ ಬಂದಿದ್ದಾಳೆ ಮಾರಿಯಾಗಿ. ಇವ ಮನೆಗೆ ತಂದುಕೊಂಡು ಬಂದ ಅದಕ್ಕೆ ಅವಳಿಗೆ ಆತಿಥ್ಯ ಕೊಡ್ಲಿಕ್ಕೆ ಹೊರಟಿದ್ದಾನೆ ಶುಂಭ. ವಿನಾಶ ಕಾಲಕ್ಕೆ ಬಂದ ವಿಪರೀತ ಬುದ್ಧಿ ಅಲ್ವೇ. ಯಾರಿಗೆ ಕೆಟ್ಟ ಕಾಲ ಬಂದಿದೆ ಅವರಿಗೆ ಒಳ್ಳೆಯವರ ಮಾತು ಪತ್ತೆ ಆಗುವುದಿಲ್ಲ, ಒಳ್ಳೆಯ ಮಾತುಗಳು ಪತ್ತೆ ಆಗುವುದಿಲ್ಲ. ಚಂಡಮುಂಡರ ಮಾತನ್ನು ಮೈಯೆಲ್ಲ ಕಿವಿಯಾಗಿ ಕೇಳ್ತಾನೆ. ಹಿತಕರವಾದಂಥ ಒಂದು ಮಾತುಗಳು ಕೈಯಾದರೂ ಕೇಳಬೇಕು ಎನ್ನುವಂಥ ಜ್ಞಾನವನ್ನು ಮರೆತ ಹಾಗೆ ವ್ಯವಹರಿಸ್ತಾನೆ. ಏನನ್ನೋಣ ಅವನ ದುರ್ಬುದ್ಧಿಗೆ. ಶಿವ 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 ಶಿವ. ಏನು ಮಾಡುವ ಹೇಳಿ, ನಮ್ಮ ಕೈ ಮೀರಿ ಹೋಗಿದೆ. ಅಕ್ಕಿ ಇರುವಾಗ ಏನಾದರೂ ಮಾಡುವುದು ಅಂತ ಚಿಂತನೆ ಮಾಡ್ಬೋದು. ಅದು ಚಿತ್ರಾನ್ನಕ್ಕೋ ಅನ್ನಕ್ಕೋ ಪರಮಾನ್ನಕ್ಕೋ. ಅಕ್ಕಿ ಬೆಂದು ಅನ್ನ ಆಗಿದೆ, ಇನ್ನು ಅಕ್ಕಿ ಆಗ್ತದ ಹೇಳಿ. ಕಾಲ ಮೀರಿ ಆಗಿದೆ. ಮೀರಿ ಹೋದ ಕಾಲದಲ್ಲಿ ಏನು ಯೋಚಿಸಿದ್ರು ಪ್ರಯೋಜನ ಇಲ್ಲ. ಹೊಟ್ಟೆ ತುಂಬ ಉಂಡವನಿಗೆ ಅಮೃತ ಕುಡಿದ್ರು ವಾಂತಿ ಆಗುವುದಿಲ್ವ? ಅವು ಹೊಟ್ಟೆ ತುಂಬ ಕೆಟ್ಟದ್ದನ್ನೇ ಜೀರ್ಣಾಸಿ ಆಗಿದೆ. ನಾವಿನ್ನು ಸುಗ್ರೀವ ರಕ್ತ ವಿಜಯ ಪ್ರಯತ್ನ ಮಾಡಿ ಅಮೃತ ಕುಡಿ ಅಂತ ಹೇಳಿದರೆ ಉಳಿತದದು. ಅವು ಅಮನವೇ ಮಾಡು. ಒಂದುಂಟು, ನಾವೆಲ್ಲ ಅಮೃತ ಕುಡಿಸಿ ಅವನನ್ನು ಬದುಕಿಸಬೇಕು. ಅಮೃತಮಯಿ ಆದಂಥ ಅವಳ ಸಂಕಲ್ಪ ಸಾಕು ಅವ ಬದುಕಲಿಕ್ಕೆ. ಅವಳು ಸಂಕಲ್ಪ ಮಾಡಬೇಕು, ನಮ್ಮ ಮೇಲೆ ಅನುಗ್ರಹ ಮಾಡಬೇಕು. ಅನುಗ್ರಹ ಸುಮ್ಮನೆ ಆಗುವುದಿಲ್ಲಲ್ಲ. ಭಕ್ತಿಯ ಮೂಲಕ ಪಡೆಯಬೇಕಾದಂಥ ಒಂದು ಸಾಧನೆಯ ಫಲ ಅದು. ಭಕ್ತಿ ಮಾಡದೆ ಅನುಗ್ರಹ ಇಲ್ಲಿಂದ ಬರ್ತದೆ. ಮಾಡಿ ನೋಡುವ ಫಲ ಅವಳ. ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಳರಾತ್ರಿ ನಮೋಸ್ತುತಿ. ಜಯ 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 ಜಯ. ಅಯ್ಯ, ಓ ಕದಮವನದಲ್ಲಿ ದಾನವರ ನಿರೀಕ್ಷೆಯಲ್ಲಿ ಇರುತ್ತಿರುವಂತಹ ಸಂದರ್ಭ, ವಿಧ ವಿಧವಾದಂತಹ ಭಕ್ತಿಯ ರಸಧಾರೆ. ಯಾರಯ್ಯ ನೀನು? ನನ್ನ ಹೆಸರು ರಕ್ತಬೀಜನ. ಎಲ್ಲಿಂದ ಬಂದಿರುವೆ? ಸೀತಾಪುರ. ಯಾರಪ್ಪಣೆಂತೆ ಬಂದಿರುವೆ? ಭದರೆ. ಏನು ಕಾರಣ? ಕಾರಣ ಅದೇ, ಸುಗ್ರೀವ ಹೇಳಿದನಲ್ಲ, ನಿನ್ನನ್ನು ಮದುವೆ ಆಗುವ ಬಯಕೆಯನ್ನು ಮುಂದಿಟ್ಟನಲ್ಲ ಶುಂಭ. ಓಹೋ, ಅದೇ ಕಾರಣವನ್ನು ವೃದ್ಧಿಸಿಕೊಂಡು ಬಂದಿದ್ದೇನಮ್ಮ. ತಾಯೇ, ಕಂಬು ಕಂದರೆ ನೀನೇ ನಮ್ಮಯ್ಯ. ನಾವೆಲ್ಲ ಬಯಸಬೇಕು, ನೀನು ನಮ್ಮವಳು ಅಂತಾದ್ರೆ ನಮ್ಮವರಿಗೆ ಬದುಕು ಕೊಡ್ಬೇಕು. ನೀನು ನಮ್ಮವಳಾಗದೆ ಕೇವಲ ದೇವತೆಗಳ ಪಕ್ಷಪಾತಿಯಾಗಿ ವ್ಯವಹಾರ ಮಾಡುವುದಕ್ಕೆ ಹೊರಟಿದ್ದಿ. ನೀನೇ ನಮ್ಮಯ್ಯ. ಶುಂಭ ಬಯಸಲು ಬರದೇ ಇದ್ರೆ ನಮ್ಮವಳು ಅಂತ ಹೇಗೆ ಭಾವಿಸುವುದು? ಶುಂಭ ಬಯಸಿದ್ದಕ್ಕೆ ಬೇಕಾಗಿದೆ, ಅವನಿಗೆ ಬೇಕಾದ ಹಾಗೆ ವ್ಯವಹರಿಸುವುದು ಬೇಡ. ಶುಂಭ ಮದುವೆ ಆಗಬೇಕು ಅಂತ ಬಯಸಿದ್ದಾನೆ, ಅದನ್ನೇ ಮಾಡಬೇಕು ಅಂತ ಹೇಳುವುದಿಲ್ಲ ನಾವು. ಆದ್ರೆ ಶುಂಭನನ್ನು ನಾವೆಲ್ಲ ಬಯಸಿದ್ದೇವಮ್ಮ. ಶುಂಭ ಇಲ್ಲದೆ ಇದ್ರೆ ನಮಗೆ ಬದುಕಿಲ್ಲ ಅಮ್ಮ. ಹೌದೇ? ಹಾಗಾಗಿ ನಾವೆಲ್ಲ ಬಯಸಿದ ಹಾಗೆ ಶುಂಭನಿಗೊಂದು ಬುದ್ಧಿಯನ್ನು ಕೊಡಬಹುದಲ್ಲ ತಾಯಿ. ದೊಡ್ಡ ಮನಸ್ಸು ಮಾಡಬೇಕು. ನಾನು ವಿವರಿಸುವುದಿಲ್ಲ. ಯಾಕೆ ಎಷ್ಟು ವಿವರಿಸಿದ್ರು ವಿಷಯ ಅದೇ ಅಲ್ಲ ತಾಯಿ. ಅಲ್ಲಿಂದ ಇಳಿಬೇಕು, ನಲಿಬೇಕು, ಒಲಿಬೇಕು. ಓ ಇಲ್ಲಿ ನೋಡು, ಚಿನ್ನದ ರಥ. ನಿನಗೊಂದು ರಥೋತ್ಸವ. ಹೌದಾ? ಅಲ್ಲಿವರೆಗೆ ಮೆರವಣಿಗೆ, ನಿನ್ನ ಪಾದ ಪೂಜೆ. ತಾಯೇ ಬರಬೇಕು, ಬರಬೇಕು, ಬರಬೇಕು. ರಕ್ತಬೀಜಾಸುರ ಕದಂಬವನದಲ್ಲಿ ಕೌಶಿಕೆಯನ್ನು ಕಂಡವ ನೀನು. ಹೌದು. ವಿಧ ವಿಧವಾಗಿ ಆರಾಧನೆ ಮಾಡಿದೆ. ಹೌದು. ಬಳಿಕ ಶುಂಭನ ಗುಣಗಾನ ಮಾಡ್ತಾ ಇರುವೆ. ಹೌದು. ನಿನ್ನನ್ನು ಹುಂಬನೆನ್ನಲೋ ಪ್ರಾಜ್ಞನೆನ್ನಲೋ? ಈಗ ನಿನ್ನ ಗುಣಗಾನ ಮಾಡಿದ್ದಕ್ಕೆ ಹುಂಬನೋ, ಅವನ ಸ್ತುತಿ ಮಾಡಿದ್ದಕ್ಕೆ ಪ್ರಾಜ್ಞನೋ? ಅವನ ಸ್ತುತಿ ಮಾಡುವುದಕ್ಕಾಗಿ ಮಾಡಿದ ಕಾರಣದಿಂದಲಾಗಿ ನೀನು ಹುಂಬ. ನನಗೆ ಅನ್ನ ಕೊಟ್ಟವನನ್ನು ಸ್ತುತಿ ಮಾಡೋದು ಹುಂಬತನ ಅಂತ ಲೋಕದಲ್ಲಿ ಯಾರು ಹೇಳುವುದಿಲ್ಲ. ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ ಅಂತ ಹೇಳಿದ್ದು. ಅನ್ನ ಕೊಟ್ಟವನನ್ನು ಸ್ತುತಿ ಮಾಡುವುದು ಲೋಕದಲ್ಲಿ ನಿಜವಾದಂತ ಒಬ್ಬ ಜೀವನಾದವನಿಗೆ ಕರ್ತವ್ಯ. ರಕ್ತಬೀಜ 3-4 ದಿವಸದ ಅನ್ನದನ್ನು ಇರಿಸಿಕೊಂಡು ನೀನು ಈ ರೀತಿಯಾಗಿ ಆಡ್ತಾ ಇರುವೆ ಎಂಬುದು ವೇದ್ಯವಾಗಿದೆ. 3-4 ದಿವಸವೇ ನಾವು ಬದುಕುವುದಲ್ಲಮ್ಮ. ನಮ್ಮ ಬದುಕಿರುವುದೇ ಅಷ್ಟು ದಿವಸ ಅನ್ನ ಕೊಟ್ಟಿದ್ದಾನೆ. ಯೋಚನೆ ಮಾಡು. ಪೂರ್ವ ಜನ್ಮದಲ್ಲಿ ನಾವು ಏನಾಗಿದ್ದೆವು, ಮತ್ತಿನ ಜನ್ಮದಲ್ಲಿ ಏನಾಗಿದ್ದೇವೆ ನಮಗೆ ಗೊತ್ತಿಲ್ಲ. ನಮಗೆ ಬದುಕು ಕೊಟ್ಟವ ದೇವರು ಎನ್ನುವುದಾಗಿ ಇವು ನೋಡಬೇಕು ಎನ್ನುವುದು ಶಾಸ್ತ್ರವಚನ. ಮತ್ತೆ ನೀನು ದಾರಿ ತಪ್ಪಿದ್ದೇವೆ. ನಮ್ಮ ಅನ್ನವನ್ನು ಕೊಟ್ಟಿದ್ದಾನೆ ಎಂಬ ಹಾಗೆ ಹೇಳ್ತಾ ಇರುವೆ ಎಲ್ಲ. ಯಾವ ರೀತಿ ಅನ್ನವನ್ನು ಕೊಟ್ಟಿದ್ದಾನೆ ಎಂಬುದು ನನಗೆ ಕೂಡ ವೇದ್ಯವಾಗಿದೆ. ಯಾವ ರೀತಿಯ ಕೊಡ್ಲಿ ಅಮ್ಮ, ನಮಗೆ ಜೀವನ ಆಗಿದೆ ಇಲ್ವೋ?
ನಮ್ಮ ದೇಹವನ್ನು ಪೋಷಿಸಿದ ಇಲ್ವೋ, ನಮಗೆ ಬದುಕು ಕೊಟ್ಟಿದ ಇಲ್ವೋ? ಕೊಟ್ಟಿದೆ ಅಲ್ವಾ ಅಮ್ಮ? ಅಮ್ಮ ನೋಡಿ, ಕೋಟಿ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬಲ್ಲಂತಹ ಸಾಮರ್ಥ್ಯ ಉಳ್ಳವಳು ನಾನು. ಎಷ್ಟೋ ಕೋಟಿ ಅಸಂಖ್ಯಾತ ಸಾಧು ಸಜ್ಜನರನ್ನು ಸೃಷ್ಟಿ ಮಾಡಿದ್ದೇನೆ. ಅಂತವರನ್ನು ಯಾರು ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ಮಾಡ್ತಾ ಇದ್ದವರು ಅಂತವರನ್ನು ದಗದಗಡಿ ಉರಿತಿರುವಂತಹ ಅಗ್ನಿಗೆ ಹೋಮಿಸಿಬಿಟ್ಟ ಶುಂಭ. ಹೌದು. ಮಾತ್ರವಲ್ಲ, ಇನ್ನು ಕೆಲವರು ಸಾಧು ಸಜ್ಜನರ ಕತ್ತನ್ನು ಹಾಗೆ ರುಂಡವನ್ನು ಕತ್ತರಿಸುವುದರ ಮೂಲಕ ಆ ರಕ್ತ ಸಾಗರದಲ್ಲಿ ವಿಲವಿಲನೆ ಒದ್ದಾಡುವ ಹಾಗೆ ಸ್ಥಿತಿಯನ್ನು ತಂದುಕೊಟ್ಟ ಶುಂಭ. ಒಂದು ಪ್ರಶ್ನೆ ಉಂಟಮ್ಮ. ಏನದು? ನೀನು ಇಲ್ಲಿ ಈಗ ಸೃಷ್ಟಿ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಲ್ಲ, ಆದಿಯಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಆರಂಭ ಮಾಡಿದಲ್ವಾ? ನೀನು ಆದಿಯಲ್ಲಿ ಸೃಷ್ಟಿ ಮಾಡಿದವರು ಎಲ್ಲರೂ ಬದುಕಿ ಉಳಿದಿದ್ದಾರಾ? ಇಲ್ಲಲ್ಲ, ಎಲ್ಲರೂ ಸತ್ತಿದ್ದಾರಲ್ವಾ? ನೀನು ಸೃಷ್ಟಿ ಮಾಡುವುದೇ ಅವರು ಸಾಯುವುದಕ್ಕಮ್ಮ. ಸೃಷ್ಟಿ ಮಾಡುವುದು ಅವರು ಚಿರಂಜೀವಿಗಳಾಗಿ ಉಳಿಯಲಿಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ಲ. ಅದನ್ನು ಶುಂಭ ಮಾಡಿದ್ದಾನೆ. ಈಶ್ವರ ಮಾಡುವುದನ್ನು ವಿಶ್ವೇಶ್ವರನಾದ ಶುಂಭ ಮಾಡಿದ. ಯಾಕೆ ಶುಂಭ ಮಾಡದಕ್ಕಾಗಿ ಹೊರಟ? ಅವನ ಅರ್ಹತೆ ಅದು, ಅವನ ಸಾಧ್ಯತೆ ಅದು. ಈಶ್ವರನಂತಹ ಯೋಗ್ಯತೆಯನ್ನು ಪಡೆದಕ್ಕೆ ಸಾಧ್ಯ ಉಂಟೆ ಅವನಿಗೆ? ಹಾಗಾಗಿ ಅಲ್ವಾ ಕುಂಬಿನಿಯ ಶಮ್ಮು ಅಂತ ಅವನಿಗೆ ಬಿರುದು ಬಂದದ್ದು. ಓಹೋ, ಪರಮೇಶ್ವರನಿಗೆ ಬಂದಂತಹ ಆ ಕೀರ್ತಿಯನ್ನು ಈತ ಗಳಿಸಿಕೊಂಡನಲ್ವಾ? ಹಾಗಿದ್ರೆ ಯಾರಿಗೆ ಎಷ್ಟರ ಮಟ್ಟಿಗೆ ಆಯುಷ್ಯ ಉಂಟು ಅಲ್ಲಿ ತನಕ ಬದುಕಲೇಬೇಕು. ಆಯುಷ್ಯವನ್ನು ಮೀರಿಸುವುದು ನನ್ನ ಕರ್ತವ್ಯ. ಅದು ಬಿಟ್ಟು ಅಮ್ಮ ಅಮ್ಮ ಎಂಬ ಹಾಗೆ ಬೊಬ್ಬಿಡ್ತಾ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರ ಮನದಂಗಿತವನ್ನು ಈಡೇರಿಸಿಕೊಡಬೇಕು ಎಂದಿದ್ರೆ ಹೆಮ್ಮರವಾಗಿ ಬೆಳೆದಂತಹ ಆ ಶುಂಭ ಎನ್ನುವಂತಹ ವೃಕ್ಷವನ್ನು ನೀನು ಕಡಿದ್ರು ಅಮ್ಮ ಅಮ್ಮ ಅಂತ ಶೋಣಿತಾಪುರದ ಮಾನಿನಿಯರು ಬೊಬ್ಬೆ ಹೊಡಿತಾರೆ. ಅಮ್ಮ ಅಮ್ಮ ಇನ್ನು ಶುಂಭ ಇಲ್ಲಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತೀವಿ. ಶೋಣಿತಾಪುರದಲ್ಲಿರುವಂತಹ ಮಾನವೀಯರೆಲ್ಲರೂ ಯಾವ ರೀತಿ ಇದ್ದಾರೆ ಎಂಬುದು ನನಗೂ ಗೊತ್ತು. ಏನಾಗಿದೆ? ದುಷ್ಟ ಪ್ರವೃತ್ತಿಯಿಂದಲೇ ಮುಂದುವರಿಯುತ್ತಾರೆ. ಕಶ್ಯಪ ಬ್ರಹ್ಮರನ್ನು ಪತಿವ್ರತ ಧರ್ಮದಿಂದ ಸೇವಿಸಿದ ದಿತಿಯನ್ನು ಧನುದೇವಿಯನ್ನು ನೀನು ದುಷ್ಟ ಪ್ರವೃತ್ತಿಯವರು ಅಂತ ಹೇಳ್ತೀಯ? ಅವರನ್ನು ಹೇಳಲ್ಲ. ಮತ್ತೆ ಅವರು ಇಲ್ವಾ ಅಮ್ಮ? ಮಗಳನ್ನು ಕಳೆದುಕೊಂಡ್ರೆ, ಶುಂಭನನ್ನು ಕಳೆದುಕೊಂಡ್ರೆ ಅವರಿಗೆ ಕಣ್ಣೀರು ಬರುದಿಲ್ವಾ? ಇಲ್ಲಿಯವರೆಗೆ ಪತಿವ್ರತೆಯಾಗಿ ಬದುಕಿದ ಕಶ್ಯಪ ಬ್ರಹ್ಮನ ಹೆಂಡತಿ ಕ್ರೋಧವಶಾದೇವಿ ಇಲ್ವೋ? ಇಲ್ಲಿಯವರೆಗೆ ಪತಿವ್ರತೆಯಾಗಿ ಬದುಕಿದಂತ ನನ್ನ ತಾಯಿ ಕಲಾದೇವಿ ಇಲ್ವೋ? ಎಲ್ಲರೂ ದುಷ್ಟರು ಅಂತ ಹೇಗಮ್ಮ ಪ್ರಮಾಣ ಪತ್ರ ಕೊಟ್ಟೆ ನೀನು? ರಕ್ತ ಬೀಜಾಸುರ ಅನ್ಯಾಯ ಧರ್ಮಗಳನ್ನು ಮಾಡಿ ಲೋಕ ಕಂಟಕರಾಗಿ ಮೆರೆತಿರುವಂತಹ ನನ್ನ ಮಕ್ಕಳಾದ್ರೆ ಏನಂತೆ? ಅಂತವರ ಕತ್ತನ್ನು ಕತ್ತರಿಸಿದ್ದಾಳೆ ಜಗನ್ಮಾತೆ ಎಂಬ ಹಾಗೆ ಸಂತೋಷ ಪಡೋದಕ್ಕೆ ಸಾಧ್ಯ ಉಂಟು? ಹೇಳುವುದೇ ಇಲ್ಲ. ನೀನು ತಾಯಿ ಆಗಲಿಲ್ಲ, ಮಕ್ಕಳ ಕತ್ತನ್ನು ಕತ್ತರಿಸುವವಳು ತಾಯಿ ಅಲ್ಲ. ಹೌದೇ? ಎಲ್ಲರನ್ನು ಸೋಲಿಸಿದಂತಹ ಸಾಮರ್ಥ್ಯ ಆತನಲ್ಲಿ ಉಂಟು ಎಂದಿದ್ರೆ ಪಣದ ವಿಚಾರವನ್ನು ಹೇಳಿ ಕಳುಹಿಸಿದ್ದೇನೆ. ಯಾಕೆ ಬರಲಿಲ್ಲವಾ? ಅವು ಬರಲಿಲ್ಲ. ಯಾಕೆ ಬರುದು? ಯಾಕೆ? ಹೌದಾ? ಬರೋದು ಸುಮ್ಮನೆ ಇದ್ದಾನ? ಜನ ಗಳಿಸಲಿಲ್ವಾ? ಬಂದವರು ಯಾರಾದ್ರೂ ಹೋದವರಿದ್ದಾರೆಯೇ? ಬಂದವರು ಹಿಂದೆ ಬರ್ಲಿಲ್ವಾ? ದೇವನೊಬ್ಬ ಬಂದಿದ್ದಾನೆ. ಒಬ್ಬ ಸಾಕಾಗುದು. ನಾನೇ ಕಳಿಸಿಕೊಟ್ಟದ್ದು ನನ್ನ ಸಂಕಲ್ಪದಂತೆ ಬಂದವ. ಇರ್ಲಿ. ಈಗ ಹಾಗಾದ್ರೆ ಅವ ಮಾಡುದಲ್ಲ ನಿನ್ನ ಸಂಕಲ್ಪದ ಹಾಗೆ ಅಲ್ಲ ಅಮ್ಮ. ಅವ ಯಾರು ಹೋಗ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಕಳುಹಿಸದೆ ಬಿಡ್ಲಿಲ್ಲ ಅಲ್ಲ, ಕಳಿಸುತ್ತಾ ಇದ್ದಾನೆ. ಅವ ತಟಸ್ಥನಾಗ್ಲಿಲ್ಲ. ಇನ್ನು ಯಾರೆಲ್ಲ ಬರ್ತಾರೆ ಎನ್ನುವಂತ ನಿರೀಕ್ಷೆಯಲ್ಲಿ ಇದ್ದೇನೆ. ನನ್ನ ಪಣದ ವಿಚಾರವನ್ನು ತಿಳಿದ ಮನೆಯಲ್ಲಿ ಕುಳಿತುಕೊಂಡಂತಹ ಶುಂಭರನ ಹೇಳಿ ಅವನ ಬಗ್ಗೆ ಗುಣಗಾನ ಮಾಡ್ತಾ ಇರುವಲ್ಲ. ಕ್ಷಮೆ
ಇಂದ್ರಾಣಿಯ ಕುಲಿಶಾಘಾತ, ಹಣೆ ಒಡೈ. ಯುದ್ಧಕ್ಕೆ ನಿಲ್ಲುವಾಗ ಒಂದು ಮಾತು ಹೇಳಿದ್ರು, ಹಿಂದೆ ಮುಂದೆ ಯೋಚಿಸದೆ ಮುಂದೆ ಬಂದೆ ಅಂತ. ಮುಂದೆ ಯೋಚಿಸಲಿಕ್ಕೆ ನಮಗೆ ಭವಿಷ್ಯತ್ತಿನ ಜ್ಞಾನ ಇಲ್ಲ, ಆದರೆ ಹಿಂದೆ ಯೋಚಿಸಬಹುದು. ಹಿಂದೆ ಯೋಚಿಸಿದ್ರೆ ನಮಗೊಂದು ದೊಡ್ಡ ಬಲ ಉಂಟು, ಬ್ರಹ್ಮನ ವರಬಲ. ಒಂದೇ ಒಂದು ಬಿಂದು ರಕ್ತ ಬಿದ್ದರೆ ಕೋಟಿ ರಕ್ತ ಬೀಜದ ಸೃಷ್ಟಿ. ನೋಡುವ ಅದನ್ನು ಹಿಂದೆ ಒಮ್ಮೆ ಯೋಚಿಸಿ ಆ ಬಲವನ್ನು ಉಪಯೋಗಿಸುವಂತೆ. ಭೂಮಿ ಜತ್ತು ಬತ್ತರಂಚಿನ ಮಾಯಕದ ದೈವ ಏನು ಎನ್ನ ಕಲಕಾರ್ಣಿಕರು ಸೇರಿದಂಚಿನ ಭಕ್ತಿರ ಮಗನಿ ಭೂಮಿ ಇಟ್ಟಲ್ಪಲ್ಪ ಭಯಭಕ್ತ ಸೇವೆನ ಸಂಧಾವನ್ನಲ್ಲರತೆ ಈತ ಸೇವೆನ ಸಂಧಾಯನಾಗಲೇ ಶ್ರೀಮಾನ್ ದಯಾನಂದ ಶೆಟ್ಟರು ಬಕ್ಕಾರಿಲ್ಲದಗಲತ್ತೆ ಮಾರಿ ಸಂತೋಷಾದನ ಭಕ್ತರ ಮಾರಿ ಹೊರಲಾತನೆ ನಿಖಿಲ ಸಂಧಾಯನಂಚಿನ ಭಕ್ತಿ ಸೇವೆನ ಭಗವತ್ ರೂಪ ಸ್ವೀಕಾರ ಮತ್ತೊಂದೇರಿ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿಯಾದನ ಭಕ್ತರ ಮಿತ್ತಿಗಳ ಇಂಚಿನ ನೀಡಲು ಹೆಚ್ಚಿನ ಸೇವೆನ ಸಂಧಾನ ಅಕಲ್ಪ ಮತ್ತೊಲ್ಲೇ ಒಂಜಿತ್ತಲ್ಪ ಮತ್ತೊಂದು ಮತ್ತಿತ್ತಲ್ಪ ಮುತ್ತುಂಡು ಬನ್ಪಾವೆ ಮಾತ್ರತ್ವದಕ್ಕೆ ಭೂಮಿನಂತೆ ಮೂಲ ಸಾಲೆ ಆಲ ಬಾಲ ಸರ್ವಭಾಗ್ಯ ಒದಗಾದ ಕೊರುವೆ ಅಥವಾ ನಿಗಮ ಪುರಂಜಿನ ಉದ್ಯೋಗ ಅವಳು ವ್ಯಾಪಾರ ವ್ಯವಹಾರಡು ಭೂಮಿ ನಮ್ಮನ ಕಷ್ಟ ನಷ್ಟ ತೊಂದರೆ ತಾಪತ್ರ ಯವರ ನಿಲಕ ಎನಿಕತ್ತು ಎಲ್ಲಗತ್ತು ಶತಕಾಲ ಸಾವಿರ ವರ್ಷ ಮುಟ್ಟದಿಗೆ ಸುತ್ತ ಕರ್ಪದ ಬೇಲಿಯಾದ ನಮ್ಮಲ್ಲೇ ಭಾರಿ ಸಂತೋಷ ಭಾರಿ ಬರಲು ಮತ್ತು ಒಂದು ಜಪ್ಪಲಿದ್ದೇವೆ ಭಯಭಕ್ತಿ ಮತ್ತು ಪರಿಭಾಗವತ್ತರೆ ಅಣ್ಣ ಈ ನೀರು ಕೊಲ್ಲಿ ಜಾಗೆ ಮಾತ್ರ ಪಣಿ ಕಠಿಣದವುದಲೇ ಒಂದಪ್ಪೆ ಮತ್ತೆ ಜೋಗ್ಲ ಮತ್ತು ಉದ್ದಿಗೆ ಭಾಗವತನ ಗೆಲ್ಲು ಮತ್ತೊಪ್ಪೆ ಜೋಗ್ಲ ಮತ್ತೆ ಬುದ್ಧಿಡಿ ಅದು ಕತ್ತಿನ ಪಂಚತಿಂಚನ್ನು ಬಂದುಕೊಳ್ಳಕ್ಕೆಲ್ಲ ಬರಲು ಸೇವೆ ಮತ್ತೊಂದು ತಾಳ ಮತ್ತೊಂದು ಬರ್ತಾರೆ ಅಪ್ಪನ ಮಹಿಮೆ ಭತ್ತು ಗುಂಡು ಬರಪಿಲಿಕ್ಕೆ ಮಾಡ್ತಾರೆ ಭಾಗವತರೆ ಮಿತ್ತಿಗಳ ಇಂಚಿನ ಭಕ್ತರ ಮತ್ತೊಂದು ಬರ್ತಾರೆ ನನಗೆ ನಾಲ್ಕು ಮೂರು ಸೂತಲೆ ಕೊಬ್ಬಿಲ ತನ್ನ
ಒಂದೇ ಕಾಣಕಪ್ಪ ಪುಣೂರು ಪಾಪಣ ಮುರ್ತಗಳಿಗೆ ಓದಿದ್ದಗಳಿಗೆ ನಿನ್ನ ಕಣ್ಣ ಮುಂದೆ ನಿದ್ದವ ನಾನೇ ಅರುಣಾಸ್ತ್ರ.
ಉಗ್ರ ರೂಪವನ್ನು ಬಿಟ್ಟು ಶಾಂತ ರೂಪಳಾಗಿ ಅಭಯವನ್ನು ಕರುಣಿಸಮ್ಮ. ಮುದಗೊಂಡೆ ಮಗನೇ ಲೀಲೆಗಳನ್ನು ಕಂಡೆಯ ಮಗನೇ, ಕಂಡೆಯ ನನ್ನ ಮಹಿಮೆಯನ್ನು, ಕಂಡೆಯ ನನ್ನ ಮಹಾತ್ಮೆಯನ್ನು. ಪೂರ್ವದಲ್ಲೇ ಅಷ್ಟಭುಜೆಯಾಗಿದ್ದರೂ ಮಹಿಷನನ್ನು ಮಾಡುತ್ತಿದೆ, ಧೂಮಾವತಿಯಾಗಿ ಧೂಮ್ರಾಕ್ಷನೇ ಸುಟ್ಟು ಬೂದಿ ಮಾಡಿದೆ, ಮಹಾಕಾರಿಯಾಗಿ ಚಂಡಮುಂಡರ ರುಂಡವನ್ನೇ ಚೆಂದ ಮಾಡಿದೆ, ರಕ್ತೇಶ್ವರಿಯಾಗಿ ರಕ್ತಬೀಜನ ರಕ್ತವನ್ನೇ ಹೀರಿದೆ, ಶಾಂಭವಿಯಾಗಿ ಅನ್ನ ತಮ್ಮಂದಿರಾದಂತಹ ಶುಂಭನಿ ಶುಂಭರನ್ನು ಬೋಧಿಸುವ ಲೋಕಕ್ಕೆ ಕ್ಷೇಮವನ್ನು ತಂದುಕೊಟ್ಟಿದ್ದೇನೆ. ಮಕ್ಕಳೇ, ದೇವದೊಂದು ಮೊಳಗುತ್ತಾ ಉಂಟು, ದೇವಾದ ದೇವತೆಗಳಾದಂತಹ ನೀವೆಲ್ಲರೂ ಸಂತುಷ್ಟರಾಗಿದ್ದೀರಿ. ಶುಭವಾಗಿ ನಿಮ್ಮೆಲ್ಲರಿಗೂ. ಹಾಗಾಗಲಿಲ್ಲ, ಈ ದಿವ್ಯ ರೂಪವನ್ನು ಕಣ್ತುಂಬ ಕಾಣಬೇಕು ಎನ್ನುವ ಆಸೆ ಇದೆ. ಅವಕಾಶವಿದೆ. ತೆರಳು ನಾಕವಗಾರು ಸತ್ಯಮೂರ್ತಿ ಭಯ ನಿರಗಿಲ್ಲ ಕಂದ ಲೋಕ ಸಮರ್ಥ ಸುಖಿನೋ ಭವಂತೋ. ಶಾಂತಿ 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 ಶಾಂತಿ. ಒಂದು ಮುಹೂರ್ತ ಮಾತ್ರ ಅಂಬರಪಥದಲ್ಲಿ ಕಾಣಸಿಗುತ್ತೇನೆ. ಮಾತ್ರವಲ್ಲದೆ ಸಮರ ಕ್ಷೇತ್ರದಿಂದ ತಲೆಮರೆಸಿಕೊಂಡಿದ್ದಾನೆ ಅರುಣ ದೈತ್ಯ. ಆತನನ್ನು ಕಲಿಯುಗದ ಆದಿಭಾಗದಲ್ಲಿ ಭ್ರಾಮರಿಯಾಗಿ ಕಾಣಸಿಗುತ್ತೇನೆ. ಆಗ ನನ್ನನ್ನು ಕಂಡು ಸಂತೋಷ ಪಡೆಯಬಹುದು. ಸ್ವರ್ಗಲೋಕ ಬರಿದಾಗಿದೆ. ಏರಿಕೊಂಡು ಸಂಭ್ರಮದಿಂದ ರಾಜ್ಯಭಾರವಾಡುತ್ತಾ ಬಾಮಗನೇ. ನಿಮಗೆಲ್ಲರಿಗೂ ಶುಭವಾಗಲಿ ಮಕ್ಕಳೇ. ಲೋಕಕ್ಕೆ ಸನ್ಮಂಗಲ ಉಂಟಾಗಲಿ. ಅಂತರ್ಧಾನಲಾಗುತ್ತೇನೆ, ಅಂತರ್ಧಾನಲಾಗುತ್ತೇನೆ, ಅಂತರ್ಧಾನಲಾಗುತ್ತೇನೆ. ದೇವಲೋಕವ ಆಳುತ್ತಿದ್ದನು ದೇವಿ ಚರಣವನ್ನು
ಮತ್ತೆ ಸುರಲೋಕದ ವೈಭವವನ್ನು ಪರಿಪಾಲಿಸುವಂತಹ ಯೋಗ ನನ್ನ ಬದುಕಿಗೆ ಪ್ರಾಪ್ತವಾಯಿತು ಎಂದಾಗ ಸಂತೋಷಗೊಂಡವನೇ ಇದ್ದೇನೆ. ಆದ್ದರಿಂದಲೇ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯಪ್ರದವಾದ ಕಥಾವಾಹಿನಿಯನ್ನು ಯಾರು ಆಡಿಸ್ತಾರೋ, ಯಾರು ಆಡಲಿಕ್ಕೆ ಅನುಮಾಡಿಕೊಡ್ತಾರೋ, ಭಕ್ತಿ ಶ್ರದ್ಧೆಯಿಂದ ನೋಡುತ್ತಾರೋ ಕೇಳುತ್ತಾರೋ ಅಂಥವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಸರ್ವೇಶ್ವರಿಯು ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತುಗಳನ್ನು ಕರುಣಿಸಲಿ ಎನ್ನುತ್ತಾ ಪುಣ್ಯ ಕಥಾನಕಕ್ಕೆ ಮಂಗಳಾರತಿ ನಾಡುವುದಕ್ಕೆ ಸಭ್ಯ ಸಭಿಕರಿಂದ ಅನುಮತಿಯನ್ನು ಯಾಚಿಸ್ತೀನಿ. ಭದ್ರಂ ಶುಭಂ ಮಹಾರಾಜ ಶ್ರೀಗಳಾದ ಶ್ರೀಮಾನ್ ದಯಾನಂದ ಶೆಟ್ರು ಮತ್ತು ಮನೆಯವರಯ್ಯ. ಮಹಾರಾಜ ಶ್ರೀಮಾನ್ ದಯಾನಂದ ಶೆಟ್ರು ಮತ್ತು ಮನೆಯವರು, ದಯಾನಂದ ಶೆಟ್ರು ಮತ್ತು ಮನೆಯವರು, ಅರ್ತಿಗಾರರು, ಕುಶಲಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರ ಪಡಿಸಲು ವಿದ್ವಾಂಸರ ಮುಂದೆ ಕೊಟ್ಟಿರುವಂತಹ ಕಾಂಚನ ಕೃಷ್ಣ ದಕ್ಕೀತು ಬಿಡಾರಕ್ಕೆ ಅಪ್ಪಣೆ. ದೇವರಪ್ಪ ದೇವರಪ್ಪ ದೇವರಪ್ಪ. ಪ್ರಕಾರ ಆರೋಗ್ಯ ಹದಗೆತ್ತ ಮಹಾತಾಯಿನ ಮೊರೆಪೋದ ಮಹಾತಾಯಿ ಇಷ್ಟವಾದಂತಹ ಸೇವೆಯನ್ನು ಸತ್ಯ ಸೇವೆಯನ್ನು ಸಮರ್ಪಣ ಸಂಕಲ್ಪಂದಿತ್ತ ಅವೇ ರೀತಿ ಕೊಡುದಿನುಂಟು ಮಹಾತಾಯಿನ ಸೇವೆಯನ್ನು ಮಹಾತಾಯಿಗೆ ಪರಿಪೂರ್ಣ ನಿಶ್ಚಯ ಪ್ರಕಾರ ಕ್ಷೇತ್ರವನ್ನು ಮಹಾತಾಯಿನ ಮೇಲೊಂದು ಪ್ರಧಾನವಾದ ಆರಾಧನೆ ಮಹಾನತನ್ನು ಕ್ಷೇತ್ರವನ್ನು ಹೊಂದುತ್ತದೆ. ಮಧ್ಯಾಹ್ನ ಜಲಗಂಧಾದಿ ಉದ್ಯೋಗಚಾರ ಭಜ ಅಂಚೆ ಧ್ಯಾನ ಉನಾದಿ ಏಳೋಪಚಾರ ಭಜನ್ ಮಹಾತಾಯಿಗ ಮಹಾಗಣದ ಅರ್ಪಣ ಅಂತ ಅಂಚೆ ರಾತ್ರಿ ಮಹಾಭಜನ್ ಸೇಕಾರ ಅಂತಂದು ರಾತ್ರಿ ಬಚ್ಚಮಠ ಕಡೆ ದುರ್ಗಾಚವರ್ಲ ಮೇಳಂಟು ಆರಾಧನೆ ಮಹಾತ್ಮಲ್ಲ ಈ ಕ್ಷೇತ್ರವನ್ನು ಸಂಬಂಧಪಟ್ಟ ಸೀಮೆದೇವರಲ್ಲ ಗ್ರಾಮದೇವರಲ್ಲ ಗ್ರಾಮಂಟು ಆರಾಜಂತ ದೈವದೇವರಲ್ಲ ಯಜಮಾನ ಸಕುಲಂತಾಗ ಆರಾಜಂತ ದೈವದೇವರಲ್ಲ ಪುರುಳುಡು ಸೇವನ್ ಸ್ವೀಕಾರ ಅಂತಂತೆ ಕುಳಿತನ ಸೇವೆಡು ಜಾದಾಂಗಲ ನೋನಾದರಿತ ದೋಷದಿಂದ ಮಾತೃಸ್ಥಾನ ದುರ್ಗಾ ಸಮಾರ್ಪಣೆ ಜೊತೆ ಸೇವೆದ ಸಂಪೂರ್ಣವಾದ ಫಲನ
ಯಜಮಾನ ಸಕುಡುಮಗ್ರಂಥತ ಇಲ್ಲದ ನಂದಾದ ನಿರಂತರವಾದ ಇಲ್ಲಳು ಶ್ರೀರಾನ್ನ ಭೋಗ ಅತಿಥಿ ತತ್ಕಾರಣ ಯೋಗಭಾಗ್ಯನ್ ಆ ಮಹಾತಾಯಿಲ ಮಹಾಗ್ನತ ವನಗ್ರಂಥತ ಅಂಪುಡಂಚ ಬಹಾರಂಟು ದಿನೇ ದಿನೇ ಅಭಿವೃದ್ಧಿಯಂತ ವನತನಂತ ಗೌರವ ನಿರಂತರವಾದ ಇಲ್ಲಳು ದೇವರ ಸೇವನ ಶಕ್ತಿಯನ್ನ ಭಕ್ತಿಯನ್ನ ಆಯುಷ್ಯನ್ನ ಆರೋಗ್ಯನ ಕೊಟ್ಟು ಸಕುಡುಮಂತಾಗ ಮಾಂತರಿಕ ಐಕ್ಯಮತ್ತನ್ನು ಕೊಟ್ಟು ಮಹಾಂತ ಸಂರಕ್ಷಣಂತೆ ಕಾಪಾಡ ಮನೆಗದನ್ನು ಕಟಿಲ್ ದುರ್ಗಾಚವಲ್ಲ ಮೇಡೊಂಟು ಆರಾಧನ ಮಹಾಗಣತಲು ಅನುಗ್ರಹಣ ಸ್ವಾಮಿ ಜರ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾಧಿಕಾರಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಮೂರ್ತೆ ಮಂಗಲಂ ಭಗವಾನ್ ಇಷ್ಟಮಂಗಲಂ ಮಧುಸೂದನ ತ್ರಿಭುವನ ಜನನಿ ದುರ್ಗಾಂಬೆ ಶ್ರೀ ಕಟಿಲುಪುರೇಶ್ವರಿ ದೇವಿ ನಮಸ್ತೆ ಲೋಕವಿಹಾರಿಣಿ ದೇವಿ ಭವಾನಿ ಜಯ ಕಟಿಲೇಶ್ವರಿ ಜಯ ಜಯ ಜನನಿ ತ್ರಿಭುವನ